ಅಟಲ್ ವಯೋ ಅಭ್ಯುದಯ ಯೋಜನೆ. ಕಿಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ, ಭಾರತ ಸರ್ಕಾರದ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಯಶೋಗಾಥೆಗಳು. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಇದು ಕೇವಲ ಒಂದು ಕಾರ್ಯಕ್ರಮವಾಗಿರಲಿಲ್ಲ, ಇದು ಒಂದು ಧ್ಯೇಯವಾಗಿತ್ತು. ನಮ್ಮ ಹಿರಿಯರಿಗೆ ಒಂದು ವೇದಿಕೆಯನ್ನ ಒದಗಿಸುವುದಲ್ಲದೆ ಅವರ ಅನುಭವಗಳು, ಹೋರಾಟಗಳು ಮತ್ತು ಕನಸುಗಳನ್ನ ಅರ್ಥ ಮಾಡಿಕೊಳ್ಳಲು ಶ್ರಮಿಸಿದ ಹೃತ್ಪೂರ್ವಕ ಪ್ರಯತ್ನವಾಗಿತ್ತು. ಇದು ಕೇವಲ ಪದಗಳ ಸಂಗ್ರಹವಾಗಿರಲಿಲ್ಲ, ಇದು ನಮ್ಮ ಕೇಳುಗರ ಹೃದಯಗಳಿಗೆ ನೇರವಾಗಿ ಹರಿಯುವ ಭಾವನಾತ್ಮಕ ನದಿಯಾಗಿತ್ತು. ಈ ಪ್ರಯಾಣವು ಲೆಕ್ಕವಿಲ್ಲದಷ್ಟು ಕತೆಗಳ ಮೂಲಕ ನಮ್ಮನ್ನು ಕರೆದೊಯ್ಯಿತು. ಕೆಲವು ನೋವಿನಿಂದ ತುಂಬಿದ್ದವು, ಇನ್ನು ಕೆಲವು ಭರವಸೆಯಿಂದ ತುಂಬಿದ್ದವು ಮತ್ತು ಕಾರ್ಯಕ್ರಮದುದ್ದಕ್ಕೂ ನಾವಿಟ್ಟ ಪ್ರತಿ ಹೆಜ್ಜೆಯೂ ನಮಗೆ ಹೊಸದನ್ನ ಕಲಿಸಿತು. ಮತ್ತು ಈಗ ನಾವು ನಮ್ಮ 24ನೆಯ ಮತ್ತು ಅಂತಿಮ ಸಂಚಿಕೆಯ ಹೊಸ್ತಿಲಲ್ಲಿ ನಿಂತಿರುವಾಗ ನಮ್ಮ ಹೃದಯಗಳು ಮಿಶ್ರ ಭಾವನೆಗಳಿಂದ ತುಂಬಿವೆ. ಒಂದೆಡೆ ಅರ್ಥಪೂರ್ಣವಾದದ್ದನ್ನು ಮಾಡಿದ್ದಕ್ಕಾಗಿ ತೃಪ್ತಿಯ ಭಾವನೆ, ಮತ್ತೊಂದೆಡೆ ಈ ಸುಂದರ ಪ್ರಯಾಣವು ಕೊನೆಗೊಳ್ಳುತ್ತಿದೆ ಎಂಬ ದುಃಖದ ಛಾಯೆ. ಈ ಕಾರ್ಯಕ್ರಮವನ್ನು ದೇಶದಾದ್ಯಂತ ಸುಮಾರು 200 ಸಮುದಾಯ ಬಾನುಲಿ ಕೇಂದ್ರಗಳಲ್ಲಿ ತರುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದಂತಹ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಬೆಂಬಲವಿಲ್ಲದೆ ಈ ಕಾರ್ಯಕ್ರಮದ ಯಶಸ್ಸು ಸಾಧ್ಯವಾಗ್ತಾ ಇರಲಿಲ್ಲ. ಕಳೆದ ಕೆಲವು ತಿಂಗಳುಗಳಲ್ಲಿ ನಮ್ಮ ಕೇಳುಗರೊಂದಿಗೆ ನಾವು ರೂಪಿಸಿಕೊಂಡಿರುವ ಬಾಂಧವ್ಯವು ಕೇವಲ ರೇಡಿಯೋ ಸಂವಹನವಾಗಿರದೆ ಅದು ಒಂದು ಮುರಿಯಲಾರದ ಸಂಪರ್ಕವಾಗಿದೆ. ಇದು ಕೇವಲ ಅರಿವು ಮತ್ತು ಮಾಹಿತಿಯ ಮೇಲೆ ನಿರ್ಮಿಸಲ್ಪಟ್ಟಿಲ್ಲ, ಆದರೆ ಪರಸ್ಪರ ಪ್ರೀತಿ ಮತ್ತು ನಿಜವಾದ ಕಾಳಜಿಯ ಮೇಲೆ ನಿರ್ಮಿಸಲ್ಪಟ್ಟಿದೆ. ಈ ಸಂಪರ್ಕವು ರೇಡಿಯೋ ತರಂಗಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ಭಾವನೆಗಳ ಮಾಧುರ್ಯ, ಸೇರಿದವರ ಪ್ರೀತಿಯ ಮೃದುತ್ವವನ್ನು ಹೊತ್ತೊಯ್ತು. ಒಂದು ಕಾಲದಲ್ಲಿ ನಮ್ಮ ಕುಟುಂಬಗಳು ಮತ್ತು ಸಮುದಾಯಗಳ ಬೆನ್ನೆಲುಬಾಗಿದ್ದ ಹಿರಿಯರು ತಮ್ಮ ಜೀವನದ ನಂತರದ ವರ್ಷಗಳಲ್ಲಿ ಒಂಟಿತನ ಮತ್ತು ನಿರ್ಲಕ್ಷ್ಯದೊಂದಿಗೆ ಹೇಗೆ ಹೋರಾಡುತ್ತಿದ್ದಾರೆ ಎಂಬುದನ್ನು ನಾವು ನೇರವಾಗಿ ನೋಡಿದ್ದೇವೆ. ತಮ್ಮ ಅಸ್ತಿತ್ವದ ಪ್ರತಿ ಕ್ಷಣವನ್ನು ತಮ್ಮ ಕುಟುಂಬಗಳು ಮತ್ತು ಸಮಾಜಕ್ಕೆ ಮೀಸಲಿಟ್ಟಿರುವವರ ಕತೆಗಳನ್ನ ನಾವು ಕೇಳಿದ್ದೇವೆ. ಆದರೆ ಇಂದು ಅಸಹಾಯಕರು ಮತ್ತು ಮರೆತು ಹೋದವರಂತೆ ಭಾವಿಸುತ್ತೇವೆ. ಈ ಪ್ರಯಾಣದ ಮೂಲಕ ನಮ್ಮ ಹಿರಿಯರು ಎದುರಿಸುತ್ತಿರುವ
ಎದುರಿಸುತ್ತಿರುವ 4 ಪ್ರಮುಖ ಸವಾಲುಗಳನ್ನು ನಾವು ಬಹಿರಂಗಪಡಿಸುತ್ತಿದ್ದೇವೆ. ಆರ್ಥಿಕ ಅಭದ್ರತೆ, ಆರೋಗ್ಯ ಸಮಸ್ಯೆ, ಮಾನಸಿಕ ಒತ್ತಡ ಮತ್ತು ಸಾಮಾಜಿಕ ಪ್ರತ್ಯೇಕತೆ. ಆದರೆ ಸರಿಯಾದ ಮಾಹಿತಿ, ಸಕಾಲಿಕ ಹಸ್ತಕ್ಷೇಪ ಮತ್ತು ಸಮರ್ಪಿತ ಪ್ರಯತ್ನಗಳೊಂದಿಗೆ ಯಾವುದೇ ಸವಾಲು ದುಸ್ತರವಲ್ಲ ಎಂದು ನಾವು ಕಂಡುಕೊಂಡಿದ್ದೇವೆ. ಈ ಕಾರ್ಯಕ್ರಮವು ಜಾಗೃತಿ ಮೂಡಿಸುವುದಕ್ಕಿಂತ ಹೆಚ್ಚಿನದನ್ನು ಮಾಡಿತು. ಇದು ನಮ್ಮ ಹಿರಿಯರು ಒಂಟಿಯಾಗಿಲ್ಲ ಎಂಬ ಭರವಸೆಯನ್ನ ಮೂಡಿಸಿತು. ನಾವು ಅವರಿಗೆ ಸರ್ಕಾರಿ ಯೋಜನೆಗಳು, ಪಿಂಚಣಿ ಯೋಜನೆಗಳು, ಆರೋಗ್ಯ ಸೌಲಭ್ಯಗಳು ಮತ್ತು ಅವರ ಕಾನೂನು ಹಕ್ಕುಗಳ ಬಗ್ಗೆ ತಿಳಿಸಿದ್ದೇವೆ. ಆದರೆ ಅದಕ್ಕೂ ಮೀರಿ ಅವರ ಉಪಸ್ಥಿತಿ, ಅವರ ಬುದ್ಧಿವಂತಿಕೆ ಮತ್ತು ಅವರ ಕಥೆಗಳು ಅಮೂಲ್ಯವಾದವು. ಅವರ ಕುಟುಂಬಗಳಿಗೆ ಮಾತ್ರವಲ್ಲ, ಇಡೀ ಸಮಾಜಕ್ಕೆ ಎಂದು ನಾವು ಅವರಿಗೆ ನೆನಪಿಸಿದ್ದೇವೆ. ನಿಮ್ಮ ಲೆಕ್ಕವಿಲ್ಲದಷ್ಟು ಫೋನ್ ಕರೆಗಳು, ಸಂದೇಶಗಳು ಮತ್ತು ಪ್ರತಿಕ್ರಿಯೆಗಳು. ನಮ್ಮ ಹಿರಿಯರು, ನಮ್ಮ ಗೌರವ ಕೇವಲ ರೇಡಿಯೋ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿತ್ತು ಎಂಬುದಕ್ಕೆ ಪುರಾವೆಯಾಗಿವೆ. ಇದು ಒಂದು ಚಳುವಳಿಯಾಗಿ ರಾಷ್ಟ್ರಾದ್ಯಂತ ಹೃದಯಗಳನ್ನ ಸ್ಪರ್ಶಿಸುವಂತಹ ಭಾವನೆಯಾಗಿ ಬದಲಾಯಿತು. ಆರ್ಥಿಕ ಸಂಕಷ್ಟ, ದೈಹಿಕ ದೌರ್ಬಲ್ಯ, ಭಾವನಾತ್ಮಕ ಯಾತನೆ ಅಥವಾ ಸಾಮಾಜಿಕ ನಿರ್ಲಕ್ಷ್ಯದಿಂದ ಹೋರಾಡುತ್ತಿರುವವರಿಗೆ ಇದು ಶಕ್ತಿಯ ಮೂಲವಾಯಿತು. ಮತ್ತು ಈ ಸವಾಲುಗಳನ್ನು ಎದುರಿಸುವಾಗ ನಮ್ಮ ಹಿರಿಯರನ್ನು ಬೆಂಬಲಿಸಲು ಅವಿಶ್ರಾಂತವಾಗಿ ಶ್ರಮಿಸಿದ ಭರತ್ ಮತ್ತು ಲಕ್ಷ್ಮಿ ಅವರ ಪ್ರಯತ್ನಗಳಿಗೆ ಧನ್ಯವಾದಗಳು. ಅವರ ಜೀವನವನ್ನು ಸುಲಭಗೊಳಿಸಲು ವಿನ್ಯಾಸಗೊಳಿಸಲಾದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ನಾವು ನಿಮಗೆ ಪರಿಚಯಿಸಿದ್ದೇವೆ. ಇಂದು ಈ ಅಂತಿಮ ಸಂಚಿಕೆಯಲ್ಲಿ ಈ ಕಾರ್ಯಕ್ರಮದಿಂದ ಜೀವನ ಬದಲಾದವರ ಧ್ವನಿಯನ್ನು ನಾವು ನಿಮಗೆ ತರುತ್ತೇವೆ. ಈ ಯೋಜನೆಗಳು ಅವರ ಮೇಲೆ ಹೇಗೆ ಪರಿಣಾಮ ಬೀರಿತು, ಅವರ ಪ್ರಪಂಚವು ಹೇಗೆ ರೂಪಾಂತರಗೊಂಡಿದೆ, ಹಾಗೆ ಭರತ್ ಮತ್ತು ಲಕ್ಷ್ಮಿಗೆ ಅವರು ಯಾವ ಸಂದೇಶವನ್ನ ಹೊಂದಿದ್ದಾರೆ ಅಂತ ಕೇಳೋಣ. ನಮ್ಮೊಂದಿಗೆ ಇರಿ. ಅವರ ಕೆಲವು ಹೃದಯ ಸ್ಪರ್ಶಿ ಕಥೆಗಳನ್ನ ನಾವು ನಿಮಗೆ ತರುತ್ತೇವೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನೀವು ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ನಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಅನ್ನು ಕೇಳ್ತಾ ಇದ್ದೀರಿ. ನಾನು ನಿಮ್ಮ ನಿರೂಪಕ ಭರತ್ ಮತ್ತು ನನ್ನೊಂದಿಗೆ ನನ್ನ ಮುದ್ದಾದ ಮೊಮ್ಮಗಳು ಲಕ್ಷ್ಮಿ. ಹೌದು ಅಜ್ಜ. ಮತ್ತು ಇಂದಿನ ಸಂಚಿಕೆ ನಿಜವಾಗಿಯೂ ವಿಶೇಷವಾಗಿದೆ. ಯಾಕೆಂದರೆ ನಮ್ಮ ಪ್ರಯತ್ನಗಳು ನಮ್ಮ ಹಿರಿಯರ ಜೀವನದಲ್ಲಿ ನಿಜವಾಗಿಯೂ ಹೇಗೆ ಬದಲಾವಣೆಯನ್ನ ತಂದಿದೆ ಎಂಬುದನ್ನ ನಾವು ಕಂಡುಕೊಂಡಿದ್ದೇವೆ. ಖಂಡಿತ ಲಕ್ಷ್ಮಿ, ಈ ಪ್ರಯಾಣದ ಉದ್ದಕ್ಕೂ ನಾವು ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಈ ಕಾರ್ಯಕ್ರಮಗಳಿಂದ ಅವರ ಜೀವನವನ್ನ ಸ್ಪರ್ಶಿಸಿದ ಹಿರಿಯರ ನಿಜ ಜೀವನದ ಕಥೆಗಳನ್ನ ಸಹ ನಾವು ನಿಮಗೆ ತಂದಿದ್ದೇವೆ. ಮತ್ತು ಇಂದು ಈ ಕಾರ್ಯಕ್ರಮವು ಅವರ ಜಗತ್ತನ್ನ ಹೇಗೆ ಬದಲಾಯಿಸಿದೆ ಎಂಬುದರ ಕುರಿತು ನಾವು ಅವರಿಂದ ನೇರವಾಗಿ ಕೇಳುತ್ತೇವೆ. ಹೌದು ಅಜ್ಜ. ಇಂದು ನಮ್ಮೊಂದಿಗೆ ಕೆಲವೊಂದು ವಿಶೇಷ ಅತಿಥಿಗಳು ಇದ್ದಾರೆ. ಅವರು ತಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಹಾಗಾದರೆ ಈ ಅಂತಿಮ ಸಂಚಿಕೆಯಲ್ಲಿ ಈ ನೈಜ ಕಥೆಗಳಿಗೆ ಕಿವಿಯಾಗೋಣ. ಸರಿಯಾದ ಮಾಹಿತಿ, ಸಮಯೋಚಿತ ಬೆಂಬಲ ಮತ್ತು ನಿಜವಾದ ಪ್ರಯತ್ನಗಳು ಒಟ್ಟಿಗೆ ಸೇರಿದಾಗ ಪ್ರತಿಯೊಬ್ಬ ಹಿರಿಯರು ಘನತೆ ಮತ್ತು ಶಾಂತಿಯ ಜೀವನವನ್ನು ನಡೆಸಬಹುದು ಎಂದು ಸಾಬೀತುಪಡಿಸಲು ಕಥೆಗಳನ್ನು ಕೇಳಲು ನೀವು ಸಿದ್ಧರಿದ್ದೀರಾ? ಇಂದಿನ ನಮ್ಮ ಮೊದಲ ಕಥೆಯು ನಮ್ಮ ಹಿರಿಯ ಸ್ನೇಹಿತರೊಬ್ಬರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಮುಖ ಯೋಜನೆಯ ಸಹಾಯದಿಂದ ತಮ್ಮ ಜೀವನವನ್ನ ಬದಲಿಸಿದ ಬಗ್ಗೆ ಕೇಳೋಣ. ನಾವು ಅವರನ್ನ ಮೊದಲು ಭೇಟಿಯಾದಾಗ ಅವರ ಪರಿಸ್ಥಿತಿ ತುಂಬಾ ಭಿನ್ನವಾಗಿತ್ತು. ಆದರೆ ಇಂದು ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನವು ಯಾವುದೇ ಸವಾಲನ್ನ ನಿವಾರಿಸಲು ಹೇಗೆ ಸಹಾಯ ಮಾಡುತ್ತದೆ ಎಂಬುದಕ್ಕೆ ಅವರ ಜೀವನ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ. ಆದ್ದರಿಂದ ಮತ್ತಷ್ಟು ವಿಳಂಬ ಮಾಡದೆ ಅವರ ಕಥೆಯನ್ನ ಅವರ ಸ್ವಂತ ಮಾತುಗಳಲ್ಲಿ ಕೇಳೋಣ. ಈಗ ನಮ್ಮೊಂದಿಗೆ ಸೇರುತ್ತಿರುವ ಒಬ್ಬರು ತಮ್ಮ ಪ್ರಯಾಣವನ್ನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಇಲ್ಲಿದ್ದಾರೆ. ನಾವು ಹುಲ್ಕೋಟಿಯ ಸಿದ್ದವ್ವ ಮಾತಾಡಕತ್ತೀನಿ. ರೇಡಿಯೋದ ಒಳಗ ಕಾರ್ಯಕ್ರಮ ದಿನ ಬಿಟ್ಟ ದಿನ ಪ್ರಸಾರ ಆಕೈತ್ರಿ. ವಯಸ್ಸಾದವ್ರ ಸಂಬಂಧ, ವೃದ್ಧರಾದವ್ರ ಸಂಬಂಧ ಭಾಳ ಮಾಹಿತಿ ಕೊಡಾಕತ್ತಾರ ಅಂತ ಹೇಳಿ ಗೊತ್ತಾತ್ರಿ. ನಾವು ದಿನ ಬಿಟ್ಟು ದಿನ ಪ್ರಸಾರ ಮಾಡಿದಾಗ ಕೇಳಾಕತ್ತಿರ್ತೀವ್ರಿ ರೇಡಿಯೋ. ಅದರಿಂದ ಭಾಳ ಸಹಾಯ ಆಗೈತ್ರಿ. ಹೆಂಗಪ್ಪ ಅಂದ್ರ ನೋಡ್ರಿ, ನಾವು ವಯಸ್ಸಾದವ್ರು ಅದೀವ್ರಿ. ಏನಾರ ಜಡ್ಡು ಜಾಪತ್ತು ಬಂದ್ರ ಮನ್ಯಾಗ ಯಾರ ಇಲ್ದಾಗ ಹೆಂಗಪ್ಪ ಅನ್ನೋದು. ಮತ್ತ ಈ ಪಿಂಚಣಿ ಸಂಬಂಧ ಭಾಳ ಹೋರಾಟ ಮಾಡಾಕತ್ತಿದ್ವಿ. ನಮಗ ಪೆನ್ಷನ್ ಬರೋಲ್ದಾಗಿತ್ರಿ. ಈ ಕಾರ್ಯಕ್ರಮ ಕೇಳಿದ್ಮೇಲೆ ಇವ್ರೊಂದು ನಂಬರ್ ಕೊಟ್ಟಾರ್ರಿ, ಫೋನ್ ನಂಬರ್. ಅದು ಸಹಾಯವಾಣಿ ಸಂಖ್ಯೆ ಅಂತ ಅಂದ್ರಿ ಇವ್ರು. ನಾವು ಅದಕ್ಕೆ ಫೋನ್ ಹಚ್ಚಿದಾಗ ನಮ್ಗೆ ಎಲ್ಲ ಮಾಹಿತಿ ಗೊತ್ತಾತ್ರಿ. ನೋಡ್ರಿ, ನಾವಂತೂ ವಯಸ್ಸಾಗಿವ್ರಿ. ಕಚೇರಿಗೆ ಆಫೀಸಿಗೆ ಎಲ್ಲ ಅಡ್ಡಾಡಕ್ಕೆ ಆಗಂಗಿಲ್ರಿ. ಮಕ್ಕಳು ಅವ್ರವ್ರ ಕೆಲ್ಸದಾಗ ಅವ್ರವ್ರು ಇರ್ತಾರ್ರಿ. ಹೋಗಂದ್ರ ಹೋಗಂಗಿಲ್ರಿ. ನಮಗೂ ಹಗಲೆಲ್ಲ ಮಕ್ಳ ಕಡೆ ರೊಕ್ಕ ಕೇಳೋದು ಭಾಳ ಸಮಸ್ಯೆ ಆಗಿತ್ರಿ.
ಈಗ ನಮ್ದಂತೇಳಿ ಸರ್ಕಾರದಿಂದ ಬರೋ ಪಿಂಚಣಿ ಸರಿಯಾದ ಟೈಮ್ಗೆ ಬಂದ್ರೆ ನಮಗೂ ಅನುಕೂಲ ಆಕೈತಲ್ರಿ. ಹಾಗಾಗಿ ಭಾಳ ಪ್ರಯತ್ನ ಮಾಡಕತ್ತಿದ್ವಿ ರೀ. ಮತ್ತು ಈ ಯೋಜನೆ ಅಂತೇನ ಗೊತ್ತಾದ್ಮೇಲೆ ನಾವು ಅದಕ್ಕೆ ಫೋನ್ ಹಚ್ಚಿ ಮಾತಾಡಿದ್ವಿ ರೀ. ಆಫೀಸರು ಎಲ್ಲ ಭಾಳ ಚಲೋ ನಮಗೆ ತಿಳಿಸ್ಕೊಟ್ರಿ ಏನೇನು ಮಾಡ್ಬೇಕಂತ ಹೇಳಿ. ನಾವು ಆಮೇಲಿಂದ ಕಚೇರಿಗೆ ಭಾಳ ಅಡ್ಡಾಡೋದು ಜರೂರತ್ ಬೀಳಲಿಲ್ರಿ. ಎಲ್ಲ ಕುಂತಲ್ಲೇ ಕೆಲಸ ಆದ್ವು ರೀ. ಮತ್ತು ಅದರಿಂದ ಈ ವಯೋಶ್ರೀ ಯೋಜನೆ ಅಂತ ಹೇಳಿನೂ ತೊಗೊಂಬಂದ್ರಿ ಅವ್ರು. ನಮ್ಗೆ ನಮ್ಮ ಕಾನೂನ್ಯಾಗ ಏನೇನು ಸವಲತ್ತು ಅದಾವ ಸೌಲಭ್ಯ ಅದಾವು ಅದು ಗೊತ್ತಿದ್ದಿಲ್ರಿ. ಖರೆ ವೃದ್ಧರ ಅಂದ್ರೆ ಈಗಿನ ಕಾಲದಾಗ ಮಕ್ಕಳು ವೃದ್ಧಾಶ್ರಮಕ್ಕೆ ಸೇರಿಸಿ ಕೈ ತಗೊಂಡ್ಬಿಡ್ತಾರ್ರಿ. ಅಂಥ ಕಾಲದಾಗ ಸರ್ಕಾರ ಇಷ್ಟೆಲ್ಲ ಕಾಳಜಿ ತಗೊಂಡು ಮನೆ ತನಕ ಬಂದು ಹೇಳಿ ಕೇಳಿ, ಅಷ್ಟೇ ಅಲ್ಲದೆ ಈ ರೇಡಿಯೋ ಮತ್ತು ಈ ಫೋನ್ ನಂಬರು ಇದೆಲ್ಲ ಕೊಟ್ಟು ಭಾಳ ಉಪಯೋಗ ಮಾಡ್ಯಾರ್ರಿ ಖರೇನ. ಮತ್ತು ಆರೋಗ್ಯದ ಸಮಸ್ಯೆ ಆದ್ರೂ ಇದಕ್ಕೆ ಫೋನ್ ಹಚ್ಚಂತ ಹೇಳ್ಯಾರ್ರಿ. ಇದಕ್ಕೆ ಫೋನ್ ಹಚ್ಚಿದ್ರೆ ಸಂಬಂಧಪಟ್ಟವ್ರು ಬಂದು ಆ ಟೈಮ್ಗೆ ಏನು ಆಕೈತಿ ಸಹಾಯ ಮಾಡ್ತೀವಿ. ಸರ್ಕಾರ ಮತ್ತು ಆಫೀಸರ್ಸು ಎಲ್ಲ ಭಾಳ ಚಲೋ ಅದಾರ್ರಿ. ನಮ್ಗೆ ಅದರಿಂದ ಭಾಳ ಅನುಕೂಲ ಆಗೈತೆ ನೋಡ್ರಿ. ಹಿಂಗೆ ನಮ್ಮೂರೊಳಗೂ ನನಗೆ ಗೊತ್ತಾದ್ಮೇಲೆ ನಾನು ಭಾಳಷ್ಟು ಮಂದಿ ವಯಸ್ಸಾದವರಿಗೆ ನಮ್ಮ ಓಣ್ಯಾಗ್ನವ್ರಿಗೆ ಭಾಳ ಮಂದಿಗೆ ಹೇಳಿದೆ ರೀ. ನಮ್ಗೆ ಅಷ್ಟೇ ಅಲ್ದ ಹಿರಿಯರಿಗೆ ಅಂತೇಳಿ ಒಂದಷ್ಟು ಹಕ್ಕುಗಳಿರ್ತಾವ, ನಮ್ಗೆ ಸಹಾಯ ಮಾಡಕ್ಕೆ ಸಿಗ್ತೈತಿ. ಆಮೇಲೆ ಕಾಲ ಕಳಿಯಕ್ಕೆ ನಮ್ಮ ಹವ್ಯಾಸ ಏನಾರ ಇದ್ರೆ ಹೇಳಕ್ಕೆ ಅದಕ್ಕೂ ಸಾಕಷ್ಟು ಸೌಲಭ್ಯ ಕೊಡ್ತಾರೆ ಇವರು, ಸವಲತ್ತು ಕೊಡ್ತಾರೆ ಅಂತ ಗೊತ್ತಾತ್ರಿ. ನಮಗಂತೂ ಇದರಿಂದ ಅನುಕೂಲ ಆಗೈತ್ರಿ. ಮತ್ತು ಆಹಾರ ಹೆಂಗೆ ತಗೋಬೇಕು, ಅಶಕ್ತನ ಹೆಂಗೆ ಹೋಗಿಸ್ಬೇಕು, ಚೆನ್ನಾಗಿ ತಿನ್ಬೇಕು ಉಣ್ಬೇಕು. ವಯಸ್ಸಾದ್ಮೇಲೆ ಒಂದೊಂದು ಜಡ್ಡು ಜಾಪತ್ ಶುರು ಅಲ್ರಿ, ಅದ್ರ ಬಗ್ಗೆ ಎಲ್ಲ ಅವ್ರ ಮಾಹಿತಿನೂ ಹೇಳಿದ್ರಿ. ಮತ್ತು ವಯಸ್ಸಾದ್ಮೇಲೆ ನನಗೂ ಈಗ ಕಣ್ಣಿನ ಪೊರೆ ಬಂದೈತಿ ಅಂದಿರಿ. ನಾನು ಇಲ್ರಿ ಅದಕ್ಕೆ ಏನೇನು ಮಾಡಬೇಕು, ಹೆಂಗೆ ಸರ್ಕಾರದಿಂದ ನಿಮಗೆ ಸೌಲಭ್ಯ ಸಿಗ್ತಾವ, ನಿಮ್ಮ ಆರೋಗ್ಯ ಕಾಯ್ಕೊಳಕ್ಕೆ ಸರ್ಕಾರ ಹೆಂಗೆಲ್ಲ ನಿಮ್ಮನ್ನ ಪೋಷಣೆ ಮಾಡ್ತೈತಿ ಅದು ಇದಂತೆಲ್ಲ ಭಾಳ ಚಂದ ಮಾಹಿತಿ ಕೊಟ್ರಿ ಅವ್ರು ಅಪ್ಪಾರ. ಹಿಂಗಾಗಿ ನಮ್ಗೆ ಅನುಕೂಲ ಆಗೈತ್ರಿ. ಮತ್ತು ಈಗ ಪಿಂಚಣಿನೂ ಬರಾಕತ್ತೈತ್ರಿ. ಹಗಲೆಲ್ಲ ಮಕ್ಕಳಿಗೆ ರೊಕ್ಕ ಕೇಳೋದು ಅದು ಏನು ಇರಂಗಿಲ್ರಿ. ಅಟ್ಟ ನಮ್ದು ಬಂದ್ರೆ ನಮ್ದಂತ ಇರ್ತೈತೆ ಅಲ್ರಿ, ಅನುಕೂಲ ಆಗೈತ್ರಿ ಮನೆಗೆ. ಹಂಗಾಗಿ ಇದರಿಂದ ಹೆಲ್ಪ್ ಆಗೈತ್ರಿ ಟೇಕ್. ಹಂಗಾಗಿ ಇದರಿಂದ ನಮ್ಗೆ ಸಹಾಯ ಆಗೈತ್ರಿ. ಮತ್ತು ರೇಡಿಯೋದವರು ಇದನ್ನ ತಿಳಿಸ್ಕೊಟ್ಮೇಲೆ ಭಾಳ ಅನುಕೂಲ ಆಗೈತ್ರಿ. ನಾವು ಅವ್ರ ಹುಲ್ಕೋಟೆ ರೇಡಿಯೋದವ್ರಿಗೂ ನಾವು ಧನ್ಯವಾದ ಹೇಳ್ತೀವ್ರಿ. ನಿಮ್ಮ ಮಾತುಗಳಲ್ಲಿ ಅಡಗಿರುವ ಸ್ಥಿತಿಸ್ಥಾಪಕತ್ವ, ಹೋರಾಟಗಳು ಮತ್ತು ವಿಜಯದ ಕಥೆಯು ಕೇವಲ ಸ್ಫೂರ್ತಿದಾಯಕವಲ್ಲ, ಆದರೆ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುತ್ತಿರುವ ಪ್ರತಿಯೊಬ್ಬ ಹಿರಿಯರಿಗೂ ಭರವಸೆಯ ಕಿರಣವಾಗಿದೆ. ಈ ಸಂದರ್ಭಗಳನ್ನ ನೀವು ಎದುರಿಸಿದ ಧೈರ್ಯ ಮತ್ತು ತಾಳ್ಮೆ ನಿಜವಾಗಿಯೂ ಶ್ಲಾಘನೀಯ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಈ ಉಪಕ್ರಮವು ನಿಮ್ಮ ಜೀವನದಲ್ಲಿ ಅಂತಹ ಸಕಾರಾತ್ಮಕ ಬದಲಾವಣೆಯನ್ನು ತಂದಿದೆ ಎಂದು ತಿಳಿದುಕೊಳ್ಳಲು ನಮಗೆ ನಿಜಕ್ಕೂ ಸಂತೋಷವಾಗುತ್ತೆ. ನಿಮ್ಮ ಪ್ರಯಾಣವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಮತ್ತು ಸರಿಯಾದ ಮಾರ್ಗದರ್ಶನ ಮತ್ತು ದೃಢ ಸಂಕಲ್ಪದೊಂದಿಗೆ ಯಾವುದೇ ಅಡೆತಡೆಗಳನ್ನ ಜಯಿಸಲು ತುಂಬಾ ದೊಡ್ಡದಲ್ಲ ಎಂದು ನಮ್ಮ ಕೇಳುಗರಿಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮವು ನಿಮ್ಮ ಜೀವನಕ್ಕೆ ಸ್ಫೂರ್ತಿ ನೀಡುವಲ್ಲಿ ಸಣ್ಣ ಪಾತ್ರವನ್ನ ವಹಿಸುತ್ತದೆ ಎಂದು ನಾವು ಗೌರವಿಸುತ್ತೇವೆ. ನಿಮ್ಮ ಕಥೆಯು ಇತರ ಹಿರಿಯರಿಗೆ ಬೆಳಕಿನ ದೀಪವಾಗಿ ಪರಿಣಮಿಸುತ್ತದೆ, ಅವರಿಗೆ ಜೀವನದಲ್ಲಿ ಮುಂದುವರಿಯಲು ಶಕ್ತಿಯನ್ನ ನೀಡುತ್ತದೆ ಎಂದು ನಾವು ಪ್ರಾಮಾಣಿಕವಾಗಿ ಭಾವಿಸುತ್ತೇವೆ. ಜನರು ದೊಡ್ಡವರಾದಂತೆ ಅವರು ಅನೇಕ ವಿಧಗಳಲ್ಲಿ ಮಕ್ಕಳನ್ನ ಹೋಲಲು ಪ್ರಾರಂಭ ಮಾಡ್ತಾರೆ ಎಂದು ಅವರು ಹೇಳುತ್ತಾರೆ. ಅದಕ್ಕಾಗಿಯೇ ಆಗಾಗ್ಗೆ ಕುಟುಂಬ ಸದಸ್ಯರು ತಮ್ಮ ಮಾರ್ಗಗಳಿಗೆ ಹೊಂದಿಕೊಳ್ಳಲು ವಿಫಲರಾಗುತ್ತಾರೆ. ಅವರು ಅವರನ್ನ ಬೈತಾರೆ, ಖಂಡಿಸ್ತಾರೆ ಮತ್ತು ನಿರಂತರವಾಗಿ ಸಲಹೆಯನ್ನ ನೀಡೋದಕ್ಕೆ ಶುರು ಮಾಡ್ತಾರೆ. ಅಜ್ಜ, ಕೆಲವೊಮ್ಮೆ ಕುಟುಂಬದ ಸದಸ್ಯರು ಅವರ ವಯಸ್ಸಿನ ಹೊರತಾಗಿಯೂ ತಮ್ಮ ಹಿರಿಯರ ಹೇಳಲಾಗದ ಭಾವನೆಗಳನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ವಿಫಲರಾಗ್ತಾರೆ ಅಂತ ನನಗನ್ಸುತ್ತೆ. ಅಂತಹ ಸಂದರ್ಭಗಳಲ್ಲಿ ಹಿರಿಯರು ಆಗಾಗ್ಗೆ ಮೌನಕ್ಕೆ ಹಿಂತಿರುಗ್ತಾರೆ. ಅವರನ್ನ ತೊಡಗಿಸಿಕೊಳ್ಳಲು ಮತ್ತು ಅವರಿಗೆ ಸಂತೋಷವನ್ನ ತರುವ ವಿಷಯಗಳಲ್ಲಿ ಸಾಂತ್ವನವನ್ನ ಕಂಡುಕೊಳ್ತಾರೆ. ಆದರೆ ನೀವು ಇದನ್ನ ಏಕೆ ಪ್ರಸ್ತಾಪಿಸುತ್ತೆ ಲಕ್ಷ್ಮಿ? ಯಾಕಂದ್ರೆ ಅಜ್ಜ, ಈ ವಾಸ್ತವವನ್ನು ಸುಂದರವಾಗಿ ಸೆರೆ ಹಿಡಿಯುವ ನಿಜ ಜೀವನದ ಕಥೆಯನ್ನ ನಾನು ನೋಡಿದೆ. ಇದನ್ನ ರಿತು ಕೌಶಿಕ್ ಅವರು ನಿಮ್ಮ ಹಿರಿಯರನ್ನ ಅರ್ಥ ಮಾಡಿಕೊಳ್ಳಿ ಎಂಬ ಶೀರ್ಷಿಕೆಯಡಿಯಲ್ಲಿ ನಿರೂಪಣೆಯನ್ನ ಮಾಡಿದ್ದಾರೆ. ನಾನು ಅದನ್ನ ನಿಮಗಾಗಿ ಈಗ ಪ್ಲೇ ಮಾಡ್ತೀನಿ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಅಟಲ್ ವಯೋ ಅಭ್ಯುದಯ ಯೋಜನೆ ಆಧಾರಿತ ಕಾರ್ಯಕ್ರಮದಲ್ಲಿ
ಒಂದು ಯಶೋಗಾಥೆಯನ್ನು ನಿವೇದಿಸಲು ಬಯಸ್ತೇನೆ. ನಮ್ಮ ನೆರೆಯ ಮಹಾರಾಷ್ಟ್ರದ ಅಹಮದ್ನಗರ್ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ಹಿವರೇ ಬಜಾರ್. ಈ ಹಿವರೇ ಬಜಾರ್ 1,000 ಜನಸಂಖ್ಯೆ ಇರುವಂಥ ಒಂದು ಹಳ್ಳಿ. ಈ ಹಳ್ಳಿಯಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿ, ಬಡದಾಟ, ಹಿಂಸೆ. ಕೊನೆಗೆ ಅಲ್ಲಿ ಒಮ್ಮೆ ಒಂದು ಕೊಲೆ ಸಹಿತ ಆಗ್ತದೆ. ಆಗ ಪ್ರಸಿದ್ಧಿಗೆ ಬಂದವರು, ಆ ಊರಿನವರು ಪುಣೆಯಲ್ಲಿ ನೆಲೆ ನಿಂತು ರಣಜಿ ಟ್ರಾಫಿಯಲ್ಲಿ ಕ್ರಿಕೆಟ್ ಆಡಿ ಖ್ಯಾತನಾದಂಥ ಪೋಪಟ್ರಾವ್. ಈ ಹಳ್ಳಿಯ ಹುಡುಗರು ಎಲ್ಲ ಪೋಪಟ್ರಾವ್ನ ಫ್ಯಾನ್ ಆಗಿದ್ರು. ಇವರು ಹೋದ್ರು ಅಲ್ಲಿಗೆ. ಹೋಗಿ ಅವನ ಕೈ ಮುಗಿದು, ಬರ್ರಿ ನಮ್ಮ ಹಳ್ಳಿಗೆ ನೀವು ಚೇರ್ಮನ್ರಾಗ್ರಿ ಅಂದ್ರು. ಅದೇ ಅವ ಡಿಗ್ರಿ ಮುಗಿಸಿದ್ದ. ಅವರಪ್ಪ ಹೇಳ್ದ, ನೌಕರಿ ಮಾಡಿ ಹೋಗಿ ಏನು ಹಚ್ಚಿದಿ, ಅವು ಬಡದಾಟ ಮಾಡ್ಕೊಂಡು ಸರಿಯಾಗಿ ಕೊಡ್ಕೊಂಡು ಹೋಗ್ತಾವ, ಅಲ್ಲೇನು ಹೋಗಿ ಮಾಡವ ನೀನು ಚೇರ್ಮನ್ ಆಗಿ. ಆದ್ರೆ ಆ ಹುಡುಗರು ಬಿಡಲೇ ಇಲ್ಲ, ಉಪವಾಸ ಕುಂತು ಇವನು ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರು. ಅವಿರೋಧವಾಗಿ ಇವರು ಚೇರ್ಮನ್ ಆದರು. ಚೇರ್ಮನ್ ಆದ ಕೂಡಲೇ ಇವತ್ತು ಹಿವರೇ ಬಜಾರ್ ಯಾವುದು ಹೊಡೆದಾಟ, ಬಡದಾಟ, ಕಳಬಟ್ಟಿ ಇಂಥದಕ್ಕೆ ಕುಪ್ರಸಿದ್ಧವಾಗಿತ್ತು. ಆ ಊರು ಇವತ್ತು ಸುಪ್ರಸಿದ್ಧವಾದಂಥ ಊರಾಗಿದೆ. ಏನು ಕಾರಣ? ಬಂದಂಥ ಈ ಪೋಪಟ್ರಾವ್ ಪವಾರ್ ಏನು ಮಾಡ್ದ ಅಂದರೆ, ವಾಟರ್ ಹಾರ್ವೆಸ್ಟಿಂಗ್ ಅಂತೀವಿ ನಾವು, ನೀರಿನ ಸಂರಕ್ಷಣೆ, ಜಲ ಸಂರಕ್ಷಣೆ, ಪ್ರತಿ ಹನಿ ನೀರು ಭೂಮಿಯೊಳಗೆ ಹಿಂಗುವಂಗೆ ಮಾಡ್ದ. ಆ ನೀರು ಹಿಂಗಿ ಭೂಗರ್ಭದ ಜಲದ ಮಟ್ಟ ಹೆಚ್ಚಾಯಿತು. ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ. ನೀರು ಉಪಯೋಗ ಮಾಡಿ ಬೆಳೆಯುವಂಥ ಭತ್ತ, ಕಬ್ಬು ಇಲ್ಲ. ಕಾಯಿಪಲ್ಯ ಬೆಳೀರಿ, ಹಣ್ಣು ಹಂಪಲ ಬೆಳೀರಿ, ಇದು ನೇಮ ಆಯ್ತು. ಇದಾದ್ಮೇಲೆ ಶಾಲೆ ಸುಧಾರಿಸಿದ. ಪ್ರತಿಯೊಂದು ಶಾಲೆ ಒಳಗೆ ಮಕ್ಕಳು ಟೀಚರ್ ಇಲ್ಲ ಅನ್ನುವಂಗಿಲ್ಲ, ಊರೊಳಗಿನ ಕಲ್ತವ್ರಿಗೆ ಸಹಿತ ಉಪಯೋಗ ಮಾಡ್ಕೊಂಡು ಮಾಸ್ತರ್ ಮಾಡಿದ್ರು. ಇಡೀ ರಾಜ್ಯದೊಳಗನೆ ಹೆಸರಾಗುವಂಥ ಶಾಲೆ ಆಗ್ತದು. ಆಮ್ಯಾಗ ಒಂದು ಯೋಜನೆ ಮಾಡಿದ, ಜನರಿಗೆ ಆ ಕೈಯಾಗ ದುಡ್ಡು ಬರಬೇಕು, ಶ್ರೀಮಂತರಾಗಬೇಕು. ಅದಕ್ಕೇನು ಮಾಡ್ದ ನೇಮ್ ಅಂದ್ರೆ, ಯಾರು ಗಿಡ ಕಡಿಯೋಂಗಿಲ್ಲ, ಕೊಯ್ತಾ ತೊಗೊಂಡು ಹೋಗುವಂಗಿಲ್ಲ, ಎಲ್ಲ ಮನೆಯೊಳಗೂ ಮುರ್ರಾ ಜಾತಿಯ ಎಮ್ಮಿ ಇರಬೇಕು, ಕನಿಷ್ಠ 2. ಈ ಮುರ್ರಾ ಜಾತಿಯ ಎಮ್ಮಿ ಅಂದ್ರೆ ಬಹಳ ಅದರ ಹಾಲಿಗೆ ಡಿಮಾಂಡ್. ಪ್ರೀಮಿಯಂ ರೇಟ್ 5 ರೂಪಾಯಿ ಲೀಟ್ರ್ ಹೆಚ್ಚಿಗೆ ಕೊಟ್ಟು ಇಲ್ಲಿ ಹಾಲು ತೊಗೊಳಕ್ಕೆ 10 ಮಂದಿ ಅಹಮದ್ನಗರದವರು. ಹಿಂಗಾಗಿ ಈ ಹಿವರೇ ಬಜಾರ್ದಾಗ ಪ್ರತಿಯೊಬ್ಬರ ಮನೆಯೊಳಗೂ ಲಕ್ಷ್ಮಿ ಪ್ರವೇಶ ಮಾಡಿದ್ರು. ಶ್ರಮ ಪಡ್ಲಿಕ್ಕೆ ಹತ್ತಿದ್ರು. ನೀರಿನ ಕೊರತೆ ಇಲ್ಲ, ಹಣ್ಣು ಹಂಪಲ ಬೆಳೆದ್ರು, ಕಾಯಿಪಲ್ಯ ಬೆಳೆದ್ರು, ಅದನ್ನೂ ದುಡ್ಡು ಮಾಡಿದ್ರು. ದುಡ್ಡು ದುರುಪಯೋಗ ಆಗಬಾರ್ದು ಅಂಥೇಳಿ ಒಂದು ಚಟ ಮುಕ್ತ ಗ್ರಾಮ. ಯಾವುದೇ ಚಟ ಮಾಡುವಂಗಿಲ್ಲ, ಸರಿ ಸಿಂಧಿ ಅದು ದೂರ ಉಳಿತು. ಎಲ್ಲಿ ಅಡಿಕೆ, ತಂಬಾಕ, ಗುಟ್ಕ, ಪಟ್ಕ ಏನೂ ಹಾಕಂಗಿಲ್ಲ. ಸ್ವಚ್ಛವಾಗಿರ್ಬೇಕು, ಊರು ಸ್ವಚ್ಛವಾಗಿಟ್ಕೋಬೇಕು, ಮಕ್ಕಳು ನಿತ್ಯ ಶಾಲೆಗೆ ಹೋಗ್ಬೇಕು, ದುಡಿಯೋರು ನಿತ್ಯ ಹೊಲಕ್ಕೆ ಹೋಗ್ಬೇಕು. ನೀರಿಗೆ ಹ್ಯಾಂಡ್ ಪಂಪ್ ಮಾಡುವಂಗಿಲ್ಲ, ಮೋಟ್ರ್ ಹಚ್ಚುವಂಗಿಲ್ಲ. ಏನಿದ್ರು ಓಪನ್ ವೆಲ್ ಅಂದರೆ ತೆರೆದ ಬಾವಿ. ಬರೆದ ಬಾವಿಯಿಂದನೇ ನೀರು ಉಪಯೋಗ ಮಾಡಿಕೊಂಡು ತೋಟಪಟ್ಟಿ ಮಾಡ್ಕೋಬೇಕು. ಶ್ರಮವೇ ಅವರ ಆಧಾರ. ಬದುಕಿಗೆ ಒಂದು ಸುನಿಶ್ಚಿತ ತಂದುಕೊಡ್ಲಿಕ್ಕೆ ಚಟಮುಕ್ತ ಜೀವನವೇ ಅವರ ಮುನ್ನಡೆಯ ದಾರಿ ಆಯಿತು. ಇವತ್ತು ಹಿವರೇ ಬಜಾರ್ ಇಡೀ ರಾಜ್ಯದಲ್ಲಿನೇ ಒಂದು ಪ್ರಸಿದ್ಧವಾದಂಥ ಗ್ರಾಮ ಆಗಿದೆ. ಯಾವುದು ಕುಪ್ರಸಿದ್ಧ ಇತ್ತು, ಯಾವುದು ಕಳ್ಳಭಟ್ಟಿ ತಯಾರು ಮಾಡುವವರು ಊರಂತ ಅನಿಸ್ಕೊಂಡಿತ್ತು,
ಯಾರು ಹೊಡೆದಾಟ ಮಾಡ್ತಾರೆ. ಇಂಥ ಕೆಟ್ಟ ಜನರಿದ್ದಂಥ ಊರು ಅಂತ ಅನಿಸ್ಕೊಂಡಿತ್ತು. ಇವತ್ತು ಸಜ್ಜನರ ಊರು, ಎಲ್ಲ ಉತ್ತಮ ಸಂಸ್ಕಾರಗಳನ್ನು ಹೊಂದಿದಂಥವ್ರ ಊರು. ಅಲ್ಲಿಯ ಮಕ್ಕಳು ಇವತ್ತು ರಾಜ್ಯದ ತುಂಬೆಲ್ಲ ಒಳ್ಳೆಯ ಶಿಕ್ಷಿತರಾಗಿ ಮುಂದುವರೆದಾರ. ಇದು ಇವರೇ ಬಜಾರದ ಯಶೋಗಾಥೆ ಅಂತ ಹೇಳಲಿಕ್ಕೆ ಬಹಳ ಆನಂದ ಆಗ್ತದೆ. ಅದು ನಿಜವಾಗಿಯೂ ಹೃದಯ ಸ್ಪರ್ಶಿ ಕಥೆಯಾಗಿತ್ತು. ಆದರೆ ನಮ್ಮ ಹಿರಿಯರು ನಮ್ಮ ಹೆಮ್ಮೆಯ ಎಲ್ಲಾ 24 ಸಂಚಿಕೆಗಳನ್ನು ಕೇಳಿದ ನಂತರ ದೇಶಾದ್ಯಂತ ಅನೇಕ ಕುಟುಂಬಗಳು ನಮ್ಮ ಹಿರಿಯ ನಾಗರಿಕರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ಪಡೆದುಕೊಂಡಿದ್ದಾರೆ ಎಂದು ನಾನು ನಂಬುತ್ತೇನೆ. ಸರ್ಕಾರದ ಕಾರ್ಯಕ್ರಮಗಳ ಜೊತೆಗೆ ಹೆಚ್ಚು ಹೆಚ್ಚು ಜನರು ನಮ್ಮ ಹಿರಿಯರನ್ನ ಗೌರವಿಸುವ ಮಹತ್ವವನ್ನು ಅರಿತಿದ್ದಾರೆ. ಅಜ್ಜ, ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಲಾದ ಕಥೆಗಳನ್ನ ನಾನು ಹೆಚ್ಚು ಕೇಳುತ್ತಿದ್ದಂತೆ ಈ ಕಾರ್ಯಕ್ರಮಗಳು ನಮ್ಮ ಸಮಾಜಕ್ಕೆ ಎಷ್ಟು ಮುಖ್ಯ ಅಂತ ನನಗೆ ಅರ್ಥವಾಗ್ತಾ ಹೋಯ್ತು. ನಾವು ಈಗಷ್ಟೇ ಕೇಳಿದ ಕತೆ ಕೇವಲ ಒಂದು ಉದಾಹರಣೆಯಾಗಿದೆ. ಆದ್ರೆ ಊಹಿಸಿ, ಎಷ್ಟು ಅಜ್ಜ ಅಜ್ಜಿ ಮತ್ತು ವೃದ್ಧ ದಂಪತಿಗಳು ಇನ್ನೂ ಬೆಂಬಲಕ್ಕಾಗಿ, ಸಹಾಯ ಹಸ್ತಕ್ಕಾಗಿ ಅಥವಾ ಕೇವಲ ಭರವಸೆಯ ಕಿರಣಕ್ಕಾಗಿ ಕಾಯ್ತಾ ಇದ್ದಾರೆ. ಅವರು ಆ ಸಹಾಯವನ್ನು ಪಡೆಯುವವರೆಗೆ ಅವರ ಜೀವನವು ಒಂಟಿತನ ಮತ್ತು ಹತಾಶೆಯಿಂದ ಮುಚ್ಚಿ ಹೋಗುತ್ತೆ. ಆದ್ರೆ ಅವರು ಒಂಟಿಯಾಗಿಲ್ಲ ಎಂದು ಅವರು ಭಾವಿಸುವ ಕ್ಷಣ, ಒಂದು ಯೋಜನೆ ಅವರನ್ನ ಬೆಂಬಲಿಸುವ ಕ್ಷಣ, ಅವರ ಪ್ರಪಂಚವು ನವೀಕೃತ ಶಕ್ತಿ ಮತ್ತು ಉದ್ದೇಶದಿಂದ ಬೆಳಗುತ್ತೆ. ನೀನು ಹೇಳಿದ್ದು ಸಂಪೂರ್ಣವಾಗಿ ಸರಿ ಲಕ್ಷ್ಮಿ. ನಮ್ಮ ಹಿರಿಯರು ನಮ್ಮ ಸಮಾಜದ ಬೆನ್ನೆಲುಬು. ಅವರಿಲ್ಲದೆ ನಾವು ಅಪೂರ್ಣರು. ನಾವೆಲ್ಲರೂ ಅವರ ಅನುಭವಗಳಿಂದ ಕಲಿಯುತ್ತಾ ಬೆಳೆದಿದ್ದೇವೆ. ಆದರೆ ಅವರ ಬೆಂಬಲಕ್ಕೆ ನಿಲ್ಲುವಂತಹ ಸಮಯ ಬಂದಾಗ ನಾವು ನಮ್ಮ ಬೆನ್ನನ್ನು ತಿರುಗಿಸಿದ್ರೆ ಸಮಾಜ ಹೇಗೆ ಮುಂದುವರಿಬಹುದು? ಈ ಉಪಕ್ರಮಗಳು ದಾನದ ಕಾರ್ಯಗಳಲ್ಲ ಅಥವಾ ಕೇವಲ ಉಪಕಾರಗಳಲ್ಲ. ಅವು ನಮ್ಮ ಹಿರಿಯರ ಹಕ್ಕುಗಳು. ಸರ್ಕಾರದ ಪ್ರಯತ್ನಗಳು ಅವರಿಗೆ ನಿಜವಾಗಿಯೂ ಅರ್ಹವಾದ ಘನತೆ ಮತ್ತು ಕಾಳಜಿಯನ್ನ ಪಡೆಯುವುದನ್ನ ಖಚಿತಪಡಿಸುತ್ತದೆ. ಖಂಡಿತ ಅಜ್ಜ. ಅತ್ಯುತ್ತಮ ಭಾಗವೆಂದರೆ ಈ ಯೋಜನೆಗಳು ಕೇವಲ ಆರ್ಥಿಕ ಸಹಾಯ ಆಗಿರದೆ ಅವು ನಮ್ಮ ಹಿರಿಯರ ಒಟ್ಟಾರೆ ಯೋಗಕ್ಷೇಮವನ್ನ ಸಾಧಿಸುವ ಗುರಿಯನ್ನ ಹೊಂದಿವೆ. ಕೆಲವರು ಹಣಕಾಸಿನ ನೆರವನ್ನ ನೀಡುತ್ತಾರೆ, ಕೆಲವರು ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತಾರೆ, ಇತರರು ಅವರ ಸಾಮಾಜಿಕ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳುತ್ತಾರೆ. ಈಗ ಡಿಜಿಟಲ್ ಇಂಡಿಯಾದ ಉದಯದೊಂದಿಗೆ ಹಿರಿಯ ನಾಗರಿಕರಿಗೆ ಸರ್ಕಾರಿ ಸೇವೆಗಳನ್ನ ಸುಲಭವಾಗಿ ಪ್ರವೇಶಿಸಲು ಅವರ ಮನೆಯಿಂದಲೇ ಹೊಸ ಕಾರ್ಯಕ್ರಮಗಳನ್ನ ಪರಿಚಯಿಸಲಾಗ್ತಾ ಇದೆ. ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷ ಅತಿಥಿಯೊಬ್ಬರಿದ್ದಾರೆ. ಈ ಕಾರ್ಯಕ್ರಮಗಳು ಹೆಚ್ಚು ಅಗತ್ಯವಿರುವವರನ್ನ ತಲುಪುವಂತೆ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಂದು ನಮ್ಮೊಂದಿಗೆ ಜಿಲ್ಲಾ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿಯೊಬ್ಬರಿದ್ದಾರೆ. ಅವರು ಹಿರಿಯ ನಾಗರಿಕರಾಗಿ ಇರುವ ಸರ್ಕಾರಿ ಯೋಜನೆಗಳನ್ನ ಅವರಿಗೆ ತಲುಪಿಸಲು ಅವಿಶ್ರಾಂತವಾಗಿ ಶ್ರಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮಗಳ ನಿಜವಾದ ಯಶಸ್ಸು ದಾಖಲೆಗಳಲ್ಲಿ ಅಲ್ಲ, ಬದಲಾಗಿ ಅವುಗಳ ನಿಜ ಜೀವನದ ಪರಿಣಾಮದಲ್ಲಿದೆ ಮತ್ತು ಇಂದು ನಮ್ಮ ಅತಿಥಿ ಅದನ್ನ ನಮಗೆ ಹೇಳ್ಕೊಡ್ತಾರೆ. ಹಿರಿಯ ನಾಗರಿಕರಿಗಾಗಿ ಇರ್ತಕ್ಕಂಥ ಓಲ್ಡ್ ಏಜ್ ಹೋಮ್ ಅಂದರೆ ವೃದ್ಧಾಶ್ರಮಗಳು ಅನ್ನುವಂಥ ಒಂದು ಯೋಜನೆಯ ಬಗ್ಗೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಹಿರಿಯರಿಗೆ ಅದರ ಒಂದು ಸದುಪಯೋಗವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ನಮ್ಮ ಕಚೇರಿಗೆ ಬಂದು ಈ ಒಂದು ಯೋಜನೆಯನ್ನು ಪ್ರಚಾರ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ನಮ್ಮ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಒಂದು ರಾಜ್ಯ ವಲಯ ಮತ್ತು ಕೇಂದ್ರ ವಲಯ ಎಂಬುವಂಥ ಒಂದು 2 ಯೋಜನೆಗಳನ್ನು ಸರ್ಕಾರ ಈ ಪ್ರತಿ ಜಿಲ್ಲೆಯಲ್ಲಿ ಇದನ್ನು ರನ್ ಮಾಡ್ತಾ ಇದೆ, ನಡೆಸ್ತಾ ಇದೆ. ಅಂದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ರಾಜ್ಯ ವಲಯದಲ್ಲಿ GF ಉಪನಾಳ ಲಕ್ಷ್ಮೇಶ್ವರದಲ್ಲಿ ಇಲ್ಲಿ ಕೂಡ ನಮ್ಮ ಒಂದು ವೃದ್ಧಾಶ್ರಮವನ್ನು ನಾವು ಈಗಾಗಲೇ ಸುಮಾರು ವರ್ಷಗಳಿಂದ ನಾವು ರನ್ ಮಾಡ್ತಾ ಇದ್ದೇವೆ. GF ಉಪನಾಳ ಲಕ್ಷ್ಮೇಶ್ವರ ಅಲ್ಲಿ ಇದರ ಒಂದು ಉಪಯೋಗವನ್ನು ಸುಮಾರು 25ರಿಂದ 30 ಜನ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗೆ ಕಂದಾಯ ವಿಭಾಗಕ್ಕೆ ಒಂದರಂತೆ ನಮ್ಮ ಗದಗ ನಗರದಲ್ಲಿ ಬೆಟಗೇರಿ ಗದಗಲ್ಲಿ ಜೀವನ ಜ್ಯೋತಿ ಎನ್ನುವಂಥ ಒಂದು ಸಂಸ್ಥೆ ಅಲ್ಲಿ ಕೂಡ ಇದು ರನ್ ಮಾಡ್ತಾ ಇದ್ದಾರೆ. ಅಲ್ಲಿ ಇದರ ಒಂದು ಜನರ ಅಂದರೆ 25ರಿಂದ 35ರವರೆಗಿನ ಅಲ್ಲಿ ಈ ಒಂದು ಫಲಾನುಭವಿಗಳು ಅಲ್ಲಿ ಇದರ ಒಂದು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗೆ ಕೇಂದ್ರ ವಲಯದಲ್ಲಿ ಬಂದರೆ ಈಗ ಕೇಂದ್ರ ವಲಯಕ್ಕೆ ಈಗಾಗಲೇ ಅಲ್ಲಿ ಉಲ್ಕೋಟೆಯಲ್ಲಿ ಇದು ರನ್ ಆಗ್ತಾ ಇದೆ, ನಡೆಸ್ತಾ ಇದ್ದಾರೆ. ಸುರ್ಬಿ NGO ಆ ಒಂದು ಸಂಸ್ಥೆಯ ಮೂಲಕ
ಇದು ರನ್ ಆಗ್ತಾ ಇದೆ. ಹಾಗೆ ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮಗೆ ಕನಕದಾಸ್ ವೃದ್ಧಾಶ್ರಮ ಬೀಳಿಗೆಯಲ್ಲಿ ನಡೀತಾ ಇದೆ. ಹಾಗೆ ಬಾದಾಮಿ ತಾಲೂಕಲ್ಲಿ ಪೂರ್ಣಾನಂದ ವೃದ್ಧಾಶ್ರಮ ಸೋಮನಕೊಪ್ಪ ಇಲ್ಲಿ ನಡೀತಾ ಇದೆ. ಹಾಗೆ ಜೈ ಭಾರತ ಮಾತೆ ಜಮಖಂಡಿ ಇಲ್ಲಿ ಈ ಒಂದು ವೃದ್ಧಾಶ್ರಮ ರನ್ ಆಗ್ತಾ ಇದೆ. ಕೇಂದ್ರ ವಲಯಕ್ಕೆ ಬಂದರೆ ಇಲ್ಲಿ ಮುನಿ ಹಿರಿಯ ನಾಗರಿಕರ ಸೇವಾ ಕೇಂದ್ರ ಬಾದಾಮಿ ರೋಡು ನೀರ್ಲಿಕೇರಿ ಇಲ್ಲಿ ಒಂದು ಕೇಂದ್ರದ ಅನುದಾನದಿಂದ ಇಲ್ಲಿ ಇದು ರನ್ ಆಗ್ತಾ ಇದೆ. ಅಲ್ಲಿ ಸುಮಾರು 56ರಿಂದ 70 ಜನ ಅಲ್ಲಿ ನಾನು ಗಮನಿಸಿದ್ದೀನಿ. ಈಗ ಪ್ರೆಸೆಂಟು 56 ಜನ ಅಲ್ಲಿ ಇದರ ಒಂದು ಸದುಪಯೋಗವನ್ನು, ಈ ಒಂದು ಯೋಜನೆಯ ಉಪಯೋಗವನ್ನು ಅಲ್ಲಿ ಇದರ ಎಲ್ಲ ಹಿರಿಯ ನಾಗರಿಕರು ತಗೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾರು ಸೇರ್ಕೊಳ್ತಾರೆ ಅಂದರೆ ಮನೆಯಲ್ಲಿ ತಂದೆ ತಾಯಿ ಅವರ ಮಕ್ಕಳು ಏನು ಹೊರಗೆ ಹಾಕಿರ್ತಾರೆ ಅಥವಾ ಇವರು ಹೊರಗೆ ಬಂದಿರ್ತಾರೆ, ಅವ್ರಿಗೆ ಯಾರು ಇರೋದಿಲ್ಲಲ್ವ ಅಂಥ ಹಿರಿಯರನ್ನು ಇಲ್ಲಿ ನಮ್ಮ ಸರ್ಕಾರ ಅವರನ್ನು ಗೌರವವಾಗಿ ಅವರನ್ನು ಸಂಧ್ಯಾಕಾಲದಲ್ಲಿ ಅವರನ್ನು ಸಾಕಿ ಪೋಷಣೆ ಮಾಡಿ ಅವರು ಅಂತ್ಯ ಆಗುವವರೆಗೆ ಇದ್ದರೂ ನಾವು ಸಾಕ್ತೀವಿ. ಅಥವಾ ಅವರ ಪೇರೆಂಟ್ಸ್ ಯಾರಾದರೂ ಬಂದರೆ, ಅವ್ರ ಸಂಬಂಧಿಕರು ಪೋಷಕರು ಯಾರಾದರೂ ಬಂದರೆ ನಾವು ಕರ್ಕೊಂಡು ಹೋಗ್ತೀವಿ. ಅಂದರೆ ನಾವು ಅವರನ್ನು ಮತ್ತೆ ಎಲ್ಲ ಆಪ್ತ ಸಮಾಲೋಚನೆಯ ಮೂಲಕ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವ್ರಿಗೆ ಯಾವುದೇ ತೊಂದರೆ ತಾಪತ್ರಗಳು ಬರದಂಗೆ ಅವ್ರು ಗೌರವಯುತವಾಗಿ ಅವರನ್ನ ನೋಡ್ಕೋಬೇಕಂತೇಳಿ ಕೌನ್ಸಿಲಿಂಗ್ ಮೂಲಕ ಅವರಿಗೆ ಪೋಷಕರು ಯಾರಾದರೂ ಬಂದರೆ, ಅವರ ಸಂಬಂಧಿಕರಾಗಲಿ ಅಥವಾ ಅವ್ರ ಮಕ್ಕಳಾಗಲಿ ಸೊಸೆಯಂದರಾಗಲಿ ಯಾರು ಬಂದರೂ ಅವರಿಗೆ ನಾವು ಮುಚ್ಚಳಿಕೆಯ ಮೂಲಕ ಬರ್ಸ್ಕೊಂಡು ಅವ್ರಿಗೆ ವಾಪಸ್ಸು ಪುನಃ ಅವರ ಕುಟುಂಬಕ್ಕೆ ಸೇರಿಸುವಂಥ ಕೆಲಸ ನಮ್ಮ ಇಲಾಖೆ ವತಿಯಿಂದ ಮತ್ತು ನಮ್ಮ ಎಲ್ಲ NGOಗಳಿಂದ ಯಾರು ರನ್ ಮಾಡ್ತಾ ಇರ್ತಾರೆ ಅಂತ NGO ಮುಖ್ಯಸ್ಥರು ಮತ್ತು ಅಲ್ಲೆಲ್ಲ ಸೂಪರ್ಡೆಂಟ್ ಎಲ್ಲ ಇರ್ತಾರೆ, ಅವರೆಲ್ಲ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಒಂದು ಗೌರವವಾಗಿ ಕಳಿಸಿಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ, ನಮ್ಮ ಇಲಾಖೆ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಅವರಿಗೆ ಮತ್ತೆ ಇಲ್ಲಿ ಉಚಿತ ಆರೋಗ್ಯ ಊಟ ಕೊಡ್ತೀವಿ, ಆರೋಗ್ಯ ಸೇವೆಯನ್ನು ನಾವು ಒದಗಿಸ್ತೀವಿ. ಆಮೇಲೆ ಕಡೆಗೆ ಅವರಿಗೆ ಅಂದರೆ ಇಲ್ಲೆಲ್ಲ ನಿವೃತ್ತಿಯಾದಂಥ ಸಿಬ್ಬಂದಿಗಳೂ ಇರ್ತಾರೆ ಇಲ್ಲಿ. ಅಂದರೆ ಈಗೆಲ್ಲ ನೌಕರಿ ಮಾಡಿರ್ತಾರೆ, ನೌಕರಿ ಆದ ನಂತರ ಸಂಧ್ಯಾ ಕಾಲಕ್ಕೆ ಯಾರು ಅವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡದಿದ್ದಂಥ ಸಂದರ್ಭದಲ್ಲಿ ಆಶ್ರಮಕ್ಕೆ ಮೊರೆ ಹೋಗ್ತಾ ಇರ್ತಾರೆ. ಅಂತ ಎಷ್ಟೋ ಉದಾಹರಣೆಗಳನ್ನು, ಪ್ರಕರಣಗಳನ್ನು ನಾವು ಕಂಡುಕೊಂಡಿದ್ದೀವಿ. ಅವರಿಗೆ ನಾವು ಉಚಿತ ಆರೋಗ್ಯ ಸೇವೆ ಮತ್ತು ಊಟದ ವ್ಯವಸ್ಥೆ ಮತ್ತು ಅವರಿಗೆ ಬಟ್ಟೆ ಇರ್ಬೋದು, ಸಮವಸ್ತ್ರ ಇದ್ದರೆ ಸಮವಸ್ತ್ರ ಕೊಡಿಸ್ತೀವಿ. ಆಮೇಲೆ ಕಡೆಗೆ ಅವರು ಯಾವುದರಲ್ಲಿ ಆಸಕ್ತಿ ಇರ್ತಾರೆ ಅನ್ನೋದನ್ನು ಅಲ್ಲಿ ಕೌನ್ಸಿಲಿಂಗ್ ಮೂಲಕ ನಾವು ಐಡೆಂಟಿಫಿಕೇಶನ್ ಮಾಡಿ, ಅಂದರೆ ಈಗ ಅವರು ಲೆಕ್ಚರರ್ ಇರ್ತಾರೆ ಅಥವಾ ಆಧ್ಯಾತ್ಮದ ಬಗ್ಗೆ ಅವರು ಹೆಚ್ಚಿನ ಒಲವು ಇರ್ತದೆ, ಅಂಥವ್ರನ್ನ ನಾವು ಅಲ್ಲೆಲ್ಲ ಸುಮಾರು ಹಿರಿಯರು ಇರ್ತಾರೆ, ಅವರಿಗೆಲ್ಲ ಕೂಡಿಸಿ ಅವ್ರಿಗೊಂದು ಆಧ್ಯಾತ್ಮಿಕ ಕಥೆಯನ್ನು ಹೇಳ್ಕೊಡ್ಲಿಕ್ಕೆ ಪ್ರವಚನಗಳನ್ನು ಹೇಳ್ಕೊಡ್ತಾರೆ, ಸಂಗೀತ ಹೇಳ್ಕೊಡ್ತಾರೆ, ಧ್ಯಾನ ಹೇಳ್ಕೊಡ್ತಾರೆ. ಅವರು ತೊಡ್ಕೊಂಡು ಅವರು ಒಂದು ಆ ಸಂಧ್ಯಾ ಕಾಲದಲ್ಲಿ ಖುಷಿಯಾಗಿರ್ಲಿಕ್ಕೆ, ಗೌರವವಾಗಿರ್ಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಯನ್ನು ಸರ್ಕಾರ ಅವ್ರ ಜೊತೆಗೆ ಇದೆ ಎಂಬುದನ್ನು ನಾವು ಅಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ನಾವು ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಯೋಗ ಮತ್ತು ಧ್ಯಾನ ಮತ್ತು ಇವರ ಆಧ್ಯಾತ್ಮಿಕ ಬಗ್ಗೆ ಹೆಚ್ಚಿನ ಒಲವು ಅವರಲ್ಲಿ ಇರ್ತದೆ ಈ ಇಳಿ ವಯಸ್ಸಿನಲ್ಲಿ. ಸೊ ಅವುಗಳನ್ನು ಅವರಿಗೆ ಏನೇನು ಇನ್ಸ್ಟ್ರೂಮೆಂಟ್ ಬೇಕಾಗ್ತದೆ ಅವನ್ನ ತಂದು ಕೊಡುವಂಥ ಪ್ರಯತ್ನ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಅವರಿಗೆ ಪೂರೈಸ್ತಿರ್ತಾರೆ. ಅವರಲ್ಲಿ ಹಾಯಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಬಂದವರು ಕೆಲವು ಕೈ ಘಟನೆಗಳು ಅವರ ಮನೆಯಲ್ಲಿ ಆದಂಥ ಸಂದರ್ಭಗಳನ್ನು ನೆನೆಸ್ಕೊಂಡು ಅವ್ರನ್ನ ಮತ್ತೆ ಪುನಃ ಮನೆಗೆ ಕಳಿಸ್ತೀವಿ ಅಂತಂದರೆ ಕಳಿಸ್ಬೇಡಿ ಅಂತನ್ನುವಂಥ ಒಂದು ಮಾತನ್ನು, ಭಾವನೆಯನ್ನು ಹೊರಗೆ ಹಾಕ್ತಿರ್ತಾರೆ. ಸೊ ಹಾಗಾಗಿ ಅಲ್ಲಿ ಬಂದರೆ ಹೋಗುವುದು ತುಂಬ ಕಡಿಮೆ. ನಮಗೆ ಬೇಡ, ನಮಗೆಲ್ಲ ನೀವೇ ತಂದೆ, ನೀವೇ ತಾಯಿಗಳು, ನೀವೇ ಮಕ್ಕಳು, ನೀವೇ ಎಲ್ಲ ಅಂತ ಹೇಳುವಂಥ ಎಷ್ಟೋ ಉದಾಹರಣೆಗಳನ್ನು ನಾವು ನಮ್ಮ ಸೇವಾ ಅನುಭವದಲ್ಲಿ ನಾವು ಕಂಡುಕೊಂಡಿದ್ದೀವಿ. ಸೊ ಹಾಗಾಗಿ ಅವರು ನಮ್ಮನ್ನು ನಾಳೆ ನಾವು ಗತಿಸಿದರೂ ಕೂಡ ನಾವು ಇಲ್ಲಿನೇ ನಮಗೆ ಇದನ್ನು ಮಾಡಿ ಶವ ಸಂಸ್ಕಾರ ಮಾಡಿ ಅನ್ನುವಂಥ ಮಾತುಗಳು ನಾವು ಕೇಳಿದ್ದೀವಿ. ಸೊ ಗತಿಸಿದ ನಂತರ ಅವ್ರೇನಾದರೂ ಅವರ ರಿಲೇಷನ್ ಇದ್ದರೆ ಅಥವಾ ಅವರ ಮಕ್ಕಳು, ಅವ್ರು ಯಾರು ಸಂಬಂಧಿಕರಿದ್ದ ಬಂದು ನಾವು ಆ ಬಾಡಿಯನ್ನು ನಾವು ಎತ್ಕೊಂಡು ಹೋಗ್ತೀವಿ, ನಾವು ನಮ್ಮ ಧರ್ಮದ ಪ್ರಕಾರ ನಾವು ಶವ ಸಂಸ್ಕಾರವನ್ನು ನಾವು ಮಾಡ್ತೀವಿ ಅಂತಂದರೆ
ಬಾಡಿಯನ್ನು ನಾವು ಅವರಿಗೆ ಕಳಿಸ್ಕೊಡ್ತೀವಿ. ಇಲ್ಲ ಅಂದರೆ ನೀವೇ ಮಾಡಿರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೊದಲೇ ಅವ್ರು ಬರೆದು ಕೊಡ್ತಾರೆ. ಯಾರು ಇದ್ರೆ ಬರೆದು ಕೊಡ್ತಾರೆ, ಇಲ್ದವರು ನಾವೇ ಸೆಲ್ಫ್ ಇದ್ರ ಮೇಲೆ ನಾವು ಇದು ಮಾಡ್ಕೊಂಡಿರ್ತೀವಿ. ಅವರಿಗೆ ಅಂತ್ಯ ಸಂಸ್ಕಾರವನ್ನು ಅವರವರ ಧರ್ಮ ಅವರವರ ಜಾತಿಗೆ ಅನುಗುಣವಾಗಿ ನಾವು ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸುವ ಮೂಲಕ ಅವರಿಗೆ ಈ ಒಂದು ರೀತಿಯಲ್ಲಿ ನಾವು ಸಂಸ್ಕಾರ ಮಾಡಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೊನೆಯವರೆಗೆ ನಾವು ಕೊಡ್ತಾ ಇರ್ತೀವಿ. ಇಷ್ಟು ನಮ್ಮ ಇಲಾಖೆ ಅವ್ರ ಜೊತೆಯಲ್ಲಿ ಹಿರಿಯ ನಾಗರಿಕರ ಜೊತೆಯಲ್ಲಿ ಸದಾ ಕಾಲ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಹಿಂದಿನ ಕಾಲದಲ್ಲಿ ವೃದ್ಧರು ತಮ್ಮ ಸರಿಯಾದ ಪ್ರಯೋಜನಗಳನ್ನ ಪಡೆಯಲು ಕಚೇರಿಯಿಂದ ಕಚೇರಿಗೆ ಓಡಬೇಕಾಗಿತ್ತು. ದೀರ್ಘ ಸರತಿ ಸಾಲಿನಲ್ಲಿ ನಿಲ್ಲುವುದು ಸಾಮಾನ್ಯವಾಗಿ ಒಂದು ಸವಾಲಾಗಿತ್ತು ಮತ್ತು ಕೆಲವರು ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಸಹ ಸಾಧ್ಯವಾಗದಷ್ಟು ಸಂಕಷ್ಟದಲ್ಲಿದ್ದರು. ಆದರೆ ಈಗ ಸರ್ಕಾರವು ಈ ಸೇವೆಗಳಲ್ಲಿ ಹೆಚ್ಚಿನವು ಆನ್ಲೈನ್ನಲ್ಲಿ ಲಭ್ಯವಿರುವುದನ್ನ ಖಚಿತಪಡಿಸಿದೆ. ಇದರಿಂದಾಗಿ ಹಿರಿಯ ನಾಗರಿಕರು ತಮ್ಮ ಮನೆಗಳ ಸೌಕರ್ಯದಿಂದ ಅವುಗಳನ್ನ ಪಡೆಯಲು ಸಾಧ್ಯವಾಗುತ್ತಿದೆ ಮತ್ತು ಸಮಾಜದಲ್ಲಿ ಹೆಚ್ಚುತ್ತಿರುವ ಜಾಗೃತಿಯಿಂದಾಗಿ ಇವೆಲ್ಲವೂ ಸಾಧ್ಯ. ನಾವು ಈ ಎಲ್ಲ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳದ ಹೊರತು ನಮ್ಮ ಸುತ್ತಮುತ್ತಲಿನ ವೃದ್ಧರಿಗೆ ಅವುಗಳ ಲಾಭ ಪಡೆಯಲು ನಾವು ಹೇಗೆ ಸಹಾಯ ಮಾಡಬಹುದು? ಖಂಡಿತ ಅಜ್ಜ. ಜಾಗೃತಿ ನಮ್ಮಲ್ಲಿರುವಂತಹ ದೊಡ್ಡ ಸಾಧನ. ಹಲವು ರೀತಿಯ ಯೋಜನೆಗಳು ಮತ್ತು ಸೌಲಭ್ಯಗಳು ಜಾರಿಯಲ್ಲಿವೆ. ಆದರೆ ಮಾಹಿತಿಯ ಕೊರತೆಯಿಂದಾಗಿ ನಮ್ಮ ಹಿರಿಯರಿಗೆ ಅವುಗಳ ಬಗ್ಗೆ ತಿಳಿದಿರುವುದಿಲ್ಲ ಮತ್ತು ಅವರು ಸಹಾಯವನ್ನ ಕೇಳಿದರೂ ಸಹ ಕೆಲವೊಮ್ಮೆ ಜನರು ಅವರನ್ನು ಮಾರ್ಗದರ್ಶನ ಮಾಡುವ ಬದಲು ದಾರಿ ತಪ್ಪಿಸುತ್ತಾರೆ. ಅದು ನಿಜಕ್ಕೂ ದುರದೃಷ್ಟಕರ. ಅದಕ್ಕಾಗಿಯೇ ಈ ಕಾರ್ಯಕ್ರಮವು ತುಂಬಾ ಮುಖ್ಯವಾಗಿದೆ. ನಮ್ಮ ಕೇಳುಗರ ಮೂಲಕ ನಾವು ಈ ಸಂದೇಶವನ್ನ ಹರಡಲು ಬಯಸುತ್ತೇವೆ. ಈ ಯೋಜನೆಗಳ ಬಗ್ಗೆ ತಿಳಿದಿಲ್ಲದ ವೃದ್ಧರು ನಿಮ್ಮ ಸುತ್ತಲೂ ಇದ್ದಾರೆ. ಮುಂದೆ ಬಂದು ಅವರಿಗೆ ಸಹಾಯ ಮಾಡಿ. ಸರ್ಕಾರವು ಒದಗಿಸುವ ಪ್ರಯೋಜನಗಳ ಬಗ್ಗೆ ಅವರಿಗೆ ತಿಳಿಸಿ ಮತ್ತು ಅವರು ಸ್ವಂತವಾಗಿ ಅರ್ಜಿ ಸಲ್ಲಿಸಲು ಕಷ್ಟಪಡುತ್ತಿದ್ರೆ ಅವರಿಗೆ ಸಹಾಯ ಮಾಡಿ. ಏಕೆಂದರೆ ಲಕ್ಷ್ಮಿ, ನಮ್ಮ ಜವಾಬ್ದಾರಿ ನಮ್ಮ ಸ್ವಂತ ಕುಟುಂಬಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ನಾವು ನಿಜವಾಗಿಯೂ ಸಹಾನುಭೂತಿಯ ಸಮಾಜವನ್ನ ನಿರ್ಮಿಸಲು ಬಯಸಿದ್ರೆ ನಾವು ನಮ್ಮ ಸ್ವಂತ ಹಿರಿಯರನ್ನ ಕಾಳಜಿ ವಹಿಸುವಷ್ಟೇ ನಮ್ಮ ನೆರೆಹೊರೆಯವರು, ನಮ್ಮ ಸಮುದಾಯಗಳು ಮತ್ತು ನಮ್ಮ ನಗರಗಳಲ್ಲಿನ ಹಿರಿಯರನ್ನು ಕಾಳಜಿ ವಹಿಸಬೇಕು. ನಿಜವಾಗ್ಲೂ ಅಜ್ಜ, ಇದೇ ಮನಸ್ಥಿತಿಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ಮುಂದುವರಿಸಬೇಕು. ಇಂದು ನಾವು ಈ ಅಂತಿಮ ಸಂಚಿಕೆಯನ್ನ ರೆಕಾರ್ಡ್ ಮಾಡುವಾಗ ನಾನು ಒಂದು ವಿಷಯವನ್ನ ಹೇಳಲು ಬಯಸುತ್ತೇನೆ. ಇದು ಅಂತ್ಯವಲ್ಲ, ಇದು ಹೊಸ ಆರಂಭ. ನಾವು ಗಳಿಸಿದ ಜ್ಞಾನ, ನಾವು ಕೇಳಿದ ಕತೆಗಳು ಮತ್ತು ನಾವು ಕಲಿತ ಪಾಠಗಳನ್ನ ಕಾರ್ಯರೂಪಕ್ಕೆ ತರಬೇಕು. ಕೇವಲ ಕೇಳುವುದರಿಂದಲ್ಲ, ಆದರೆ ಆ ಮೊದಲ ಸಣ್ಣ ಹೆಜ್ಜೆಯನ್ನ ನಾವು ಇಡುವುದರಿಂದ ನಿಜವಾದ ಬದಲಾವಣೆಯಾಗುತ್ತದೆ. ಚೆನ್ನಾಗಿ ಹೇಳಿದ್ದೆ ಲಕ್ಷ್ಮಿ. ಅದು ಈ ಕಾರ್ಯಕ್ರಮದ ನಿಜವಾದ ಸಾರ. ಇದು ಕೇವಲ ಪದಗಳ ಬಗ್ಗೆ ಅಲ್ಲ, ಆದರೆ ಕ್ರಿಯೆಯ ಬಗ್ಗೆ. ಮತ್ತು ಆ ಆಲೋಚನೆಯೊಂದಿಗೆ ನಾವು ಮುಂದುವರಿಯೋಣ ಮತ್ತು ನಮ್ಮ ಮುಂದಿನ ಅತಿಥಿ ಈ ಯೋಜನೆಗಳ ಬಗ್ಗೆ ನಮಗೆ ಏನು ಹೇಳಬಹುದು ಎಂದು ನೋಡೋಣ. ಸ್ನೇಹಿತರೆ, ಕೆಲವು ಸ್ಫೂರ್ತಿದಾಯಕ ಕಥೆಗಳನ್ನ ಕೇಳುವ ಸಮಯ ಇದು. ಈ ಯೋಜನೆಗಳಿಂದ ಪ್ರಯೋಜನ ಪಡೆದಿರುವಂತಹ ಹಿರಿಯ ವ್ಯಕ್ತಿಗಳಿಂದ ನೇರವಾಗಿ ಕೇಳೋಣ. ಅದು ನಮಗೆ ನಿಜಕ್ಕೂ ಸ್ಫೂರ್ತಿಯ ಮೂಲ. ಸರ್ಕಾರಿ ಯೋಜನೆಯ ಬಗ್ಗೆ ನಾವು ಕೇಳಿದಾಗ ಅದರ ನಿಜವಾದ ಪರಿಣಾಮವನ್ನ ಅರ್ಥ ಮಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಈ ಕಾರ್ಯಕ್ರಮಗಳು ನಿಜವಾಗಿಯೂ ಹಿರಿಯ ನಾಗರಿಕರ ಜೀವನದಲ್ಲಿ ಬದಲಾವಣೆಯನ್ನ ತರುತ್ತಿವೆಯೇ? ಅವರ ದೈನಂದಿನ ಜೀವನ ಸುಧಾರಿಸಿದೆಯೇ? ಈ ಬದಲಾವಣೆಯನ್ನ ಅನುಭವಿಸಿದ ಯಾರೊಬ್ಬರಿಂದ ಅದನ್ನ ನೇರವಾಗಿ ಕೇಳೋಣ. ಶ್ರೀ ನರೇಂದ್ರ ಅವರನ್ನ ನಾವು ಸ್ವಾಗತಿಸುತ್ತೇವೆ. ಅವರು ನಮ್ಮೊಂದಿಗೆ ತಮ್ಮ ಪ್ರಯಾಣವನ್ನ ಹಂಚಿಕೊಳ್ಳುತ್ತಾರೆ. ಅವರು ಈ ಯೋಜನೆಯ ಫಲಾನುಭವಿ ಮಾತ್ರವಲ್ಲ, ಆತ್ಮೀಯ ಸ್ನೇಹಿತರು ಕೂಡ ಆಗಿದ್ದಾರೆ. ನಮಸ್ತೆ ನರೇಂದ್ರ ಅವರೇ. ನಮ್ಮ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಹೆಮ್ಮೆಗೆ ಸ್ವಾಗತ. ಇಂದು ನೀವು ಹೇಗಿದ್ದೀರಿ? ನಮಸ್ಕಾರ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಸೇರಿಸಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಈ ಯೋಜನೆಯ ಬಗ್ಗೆ ನಾನು ಮೊದಲು ಕೇಳಿದಾಗ ಸರ್ಕಾರವು ನಿಜವಾಗಿಯೂ ಹಿರಿಯ ನಾಗರಿಕರಿಗೆ ಅಂತಹ ಮಹತ್ವದ ಕೆಲಸವನ್ನ ಮಾಡುತ್ತಿದೆ ಎಂದು ನನಗೆ ನಂಬಲು ಸಾಧ್ಯವಾಗಲಿಲ್ಲ. ವಯಸ್ಸಾದವರು ತಮ್ಮನ್ನ ತಾವೇ ನೋಡಿಕೊಳ್ಬೇಕು ಎಂದು ನಾನು ಯಾವಾಗ್ಲೂ ಭಾವಿಸಿದ್ದೆ. ಆದ್ರೆ ನಾನು ಈ ಯೋಜನೆಗೆ ಅರ್ಜಿ ಸಲ್ಲಿಸಿದಾಗ ಮತ್ತು ನನ್ನ ಪಿಂಚಣಿ ಪತ್ರಗಳು ತಿಂಗಳು ನನ್ನ ಖಾತೆಗೆ ಜಮಾ ಆಗಲು ಪ್ರಾರಂಭಿಸಿದಾಗ ಬದಲಾವಣೆ ನಿಜವಾಗಿಯೂ ನಡೆಯುತ್ತಿದೆ ಎಂದು ನಾನು ಅರಿತುಕೊಂಡೆ. ಇದಕ್ಕೂ ಮೊದಲು ನಾನು ಚಿಕ್ಕ ವಿಷಯಗಳಿಗೂ ಯಾರನ್ನಾದ್ರೂ ಅವಲಂಬಿಸಬೇಕಾಗಿತ್ತು. ಸಣ್ಣ ಪುಟ್ಟ ಮನೆಯ ಖರ್ಚುಗಳಿಗೂ ಸಹ ನನ್ನ ಮಗ ಮತ್ತು ನನ್ನ ಸೊಸೆಯನ್ನ ಕೇಳಲು ನನಗೆ ಅನಾನುಕೂಲವಾಯಿತು. ಆದ್ರೆ ಈಗ ನಾನು ನನ್ನ ಪಿಂಚಣಿ ಪಡೆಯಲು ಪ್ರಾರಂಭಿಸಿದಾಗ ನಾನು ಯಾರನ್ನೂ ಅವಲಂಬಿಸಬೇಕಾಗಿಲ್ಲ. ಈಗ ನನಗೆ ಚಹಾ ಕುಡಿಬೇಕೆಂದ್ರೆ ಅನಿಸಿದ್ರೆ ನಾನು ಚಹಾ ಅಂಗಡಿಗೆ ನಡೆದುಕೊಂಡು ಹೋಗ್ತೀನಿ. ನನ್ನ ಸ್ನೇಹಿತರೊಂದಿಗೆ ಕುಳಿತು ಗಂಟೆಗಟ್ಟಲೆ ಮಾತಾಡ್ತೀನಿ. ಕಳೆದ ವಾರವಷ್ಟೇ ನಾನು ನನ್ನ ಮೊಮ್ಮಗಳಿಂದ ಒಂದು ಸಣ್ಣ ಉಡುಗೊರೆಯನ್ನ ಖರೀದಿಸಿದೆ. ಈ ಮೊದಲು ಪ್ರತಿಯೊಂದು ಖರ್ಚನ್ನ ಎಚ್ಚರಿಕೆಯಿಂದ ಯೋಚಿಸಬೇಕಾಗಿತ್ತು. ಆದರೆ ಈಗ ನಾನು ಹೆಚ್ಚು ಸ್ವತಂತ್ರನಾಗಿದ್ದೇನೆ.
ಅದು ನನಗೆ ಹೊಸ ಚೈತನ್ಯವನ್ನು ನೀಡ್ತಾ ಇದೆ. ಏಕೆಂದ್ರೆ ಒಬ್ಬ ವ್ಯಕ್ತಿಯು ಆರ್ಥಿಕವಾಗಿ ಸ್ವತಂತ್ರನಾದಾಗ ಅವರು ತಮ್ಮ ಸ್ವಾಭಿಮಾನವನ್ನ ಸಹ ಕಾಪಾಡಿಕೊಳ್ತಾರೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ನನ್ನ ಮೊಮ್ಮಕ್ಕಳು ಸಹ ಡ್ಯಾಡ್ ನೀವು ತುಂಬಾ ಕೂಲ್ ಆಗಿದ್ದೀರಿ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಈ ಪಿಂಚಣಿ ಕೇವಲ ಆರ್ಥಿಕ ಬೆಂಬಲವಲ್ಲ, ಇದು ಘನತೆಯ ಪಿಂಚಣಿ. ವಾವ್ ನರೇಂದ್ರಜಿ, ಅದು ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿತ್ತು. ನೀವು ಅದನ್ನ ಚೆನ್ನಾಗಿ ಹೇಳಿದ್ರಿ. ಆರ್ಥಿಕ ಸ್ವಾತಂತ್ರ್ಯವು ಕೇವಲ ಹಣದ ಬಗ್ಗೆ ಅಲ್ಲ, ಅದು ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸದ ಬಗ್ಗೆ. ಒಬ್ಬ ವ್ಯಕ್ತಿಯು ತಮ್ಮ ಸ್ವಂತ ಅಗತ್ಯಗಳನ್ನು ನೋಡಿಕೊಳ್ಳಲು ಸಾಧ್ಯವಾದಾಗ ಅವರ ಸ್ವಮೂಲ್ಯವು ಸ್ವಾಭಾವಿಕವಾಗಿ ಬೆಳೆಯುತ್ತದೆ. ಈಗ ಕೇಳುತ್ತಿರುವ ಅನೇಕ ವೃದ್ಧ ಕೇಳುಗರು ಈ ಯೋಜನೆಗಳ ಬಗ್ಗೆ ಲಾಭ ಪಡೆಯಲು ಮತ್ತು ತಮ್ಮ ಜೀವನವನ್ನು ಸುಧಾರಿಸಲು ಪ್ರೇರೇಪಿತರಾಗುತ್ತಿದ್ದಾರೆ ಎಂದು ನನಗೆ ಖಚಿತವಾಗುತ್ತದೆ. ಸ್ನೇಹಿತರೆ, ಇದು ಕೇವಲ ಒಂದು ಉದಾಹರಣೆ. ನಮ್ಮ ದೇಶದಲ್ಲಿ ಲಕ್ಷಾಂತರ ವೃದ್ಧರು ಇಂತಹ ಕಾರ್ಯಕ್ರಮಗಳಿಂದ ಪ್ರಯೋಜನವನ್ನ ಪಡೆಯುತ್ತಿದ್ದಾರೆ ಮತ್ತು ಹೊಸ ಉತ್ಸಾಹದಿಂದ ಜೀವನವನ್ನ ನಡೆಸುತ್ತಿದ್ದಾರೆ. ಈ ಯೋಜನೆಗಳ ಬಗ್ಗೆ ತಿಳಿದಿಲ್ಲದ ಯಾರಾದರೂ ನಿಮಗೆ ಗೊತ್ತಿದ್ದರೆ ಅವರಿಗೆ ತಿಳಿಸುವುದು ಮತ್ತು ಮಾರ್ಗದರ್ಶನ ಮಾಡುವುದು ನಿಮ್ಮ ಜವಾಬ್ದಾರಿಯಾಗಿದೆ. ನರೇಂದ್ರ ಅವರೇ, ಕೊನೆಯ ಪ್ರಶ್ನೆ. ನೀವು ಈ ಯೋಜನೆಯ ಬಗ್ಗೆ ಮೊದಲೇ ತಿಳಿದಿದ್ದರೆ ನಿಮ್ಮ ಜೀವನವು ಇನ್ನೂ ಚೆನ್ನಾಗಿರ್ತಿತ್ತು ಎಂದು ಭಾವಿಸ್ತೀರಾ? ಖಂಡಿತ. ಇದರ ಬಗ್ಗೆ ನನಗೆ ಮೊದಲೇ ತಿಳಿದಿದ್ರೆ ನನ್ನ ಹಣಕಾಸಿನ ಬಗ್ಗೆ ಚಿಂತಿಸ್ತಾ ನಾನು ಇಷ್ಟು ವರ್ಷಗಳನ್ನ ಕಳಿತಾ ಇರಲಿಲ್ಲ. ಬಹಳ ಸಮಯದಿಂದ ವೃದ್ಧಾಪ್ಯ ಎಂದ್ರೆ ಇತರರ ಮೇಲೆ ಅವಲಂಬಿತವಾಗಿರೋದು ಅಂತ ಹೇಳಿ ನಾನು ನಂಬಿದ್ದೆ. ಆದ್ರೆ ಈಗ ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿಯೊಂದಿಗೆ ಹಿರಿಯ ನಾಗರಿಕರು ಸಹ ಘನತೆ ಮತ್ತು ಸಂತೋಷದಿಂದ ಬದುಕಬಹುದು ಎಂದು ನಾನು ಅರಿತುಕೊಂಡೆ. ಆದ್ರಿಂದ ಎಲ್ಲಾ ವೃದ್ಧರಿಗೆ ನನ್ನ ಸಂದೇಶ: ಹಿಂಜರಿಬೇಡಿ, ನಾಚಿಕೆ ಪಡಬೇಡಿ. ಇದು ನಮ್ಮ ಹಕ್ಕು, ನಿಮ್ಮ ಹಕ್ಕು ಮತ್ತು ಸರ್ಕಾರವು ನಿಮಗಾಗಿ ಅಂತಹ ಪ್ರಯತ್ನಗಳನ್ನ ಮಾಡ್ತಿರುವಾಗ ಮುಂದೆ ಬಂದು ಅವುಗಳನ್ನ ಬಳಸ್ಕೊಳ್ಳಿ. ಅದ್ಭುತವಾಗಿ ಹೇಳಿದ್ರಿ ನರೇಂದ್ರ ಅವರೇ. ನಿಮ್ಮ ಸ್ಫೂರ್ತಿದಾಯಕ ಕಥೆಯನ್ನ ಇಂದು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮಾತುಗಳು ಅನೇಕ ಹೃದಯಗಳನ್ನ ಮುಟ್ಟಿವೆ ಎಂದುಕೊಳ್ತೀವಿ ಮತ್ತು ನೀವು ನಿಮ್ಮ ಮುಂದಿನ ಜೀವನವನ್ನ ಸಂತೋಷದಿಂದ ಮತ್ತು ಆರೋಗ್ಯಕರವಾಗಿ ನಡೆಸಿ ಎಂದು ನಾವು ಆಶಿಸುತ್ತೇವೆ. ಮುಂದಿನ ಬಾರಿ ನಾವು ಭೇಟಿಯಾದಾಗ ನೀವು ನಮ್ಮೊಂದಿಗೆ ಒಂದು ಕಪ್ ಚಹಾ ಕುಡಿಬೇಕು ನೋಡಿ. ಖಂಡಿತ. ಭರತ್ ಅವರೇ, ಧನ್ಯವಾದಗಳು. ನಮ್ಮ ಅನುಭವದೊಳಗೆ ಈಗ ಮನೆಯೊಳಗೆ ಹಿರಿಯರು ಇರ್ತಾರೆ. ಅವ್ರ ಬಗ್ಗೆ ಬಹಳ ಲಕ್ಷ್ಯ ಸಹಜವಾಗಿ ಎಲ್ಲ ಇವರು ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅವರು ಮಾಡ್ತಿರ್ತಾರೆ, ಲಕ್ಷ್ಯ ಮಾಡ್ತಿರ್ತಾರೆ, ಬೈತಿರ್ತಾರೆ. ಅವರೆಲ್ಲ ತಮ್ಮ ವಯಸ್ಸಿನೊಳಗೆ ಭಾಳ ಶಿಸ್ತಿನಿಂದ ಬದುಕಿರ್ತಾರೆ. ಅದಕ್ಕೆ ಮನೆಯೊಳಗೆ ಏನಾದರೂ ಅಶಿಸ್ತಾದ್ರೆ ಅವನ್ನ ಹಂಗೆ ಮಾಡಬಾರ್ದಪ್ಪ, ಹಿಂಗೆ ಮಾಡಪ್ಪ ಅಂತ ಹೇಳಿ ಅವ್ರ ಬುದ್ಧಿ ಯಾವ್ದು ಹೇಳಿದ ಕೂಡಲೇ ನಿಮ್ಗೆ ಯಾಕೆ ಬೇಕು ಸುಮ್ಮನೆ ಕುಂದ್ರಬೇಡ್ರಿ, ವಯಸ್ಸಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಏನು ಯಾರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಜಬರಿಸಿದಾರೆ, ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ, ಮೊಮ್ಮಕ್ಕಳ ಪಾತ್ರ ಬಗ್ಗೆ ಏನಾರು ಮುತುವರ್ಜಿ ವಹಿಸಿದ್ರೆ ತಂದೆ ತಾಯಿಗಳೇ ಎಲ್ಲ ಮೊಮ್ಮಕ್ಕಳು ಹಾಳು ಮಾಡಿಬಿಡ್ತೀವಿ ಅಂತ ಹೇಳಿ ಅನ್ನೋದನ್ನು ನಾವು ಕೇಳ್ತೀವಿ. ಆದರೆ ಅವರು ಭಾಳ ಶಿಸ್ತಿನಿಂದ ಬೆಳೆದಿರ್ತಾರಲ್ಲ, ಮಕ್ಕಳು ಬಹಳ ಮಕ್ಕಳನ್ನ ಪ್ರೀತಿ ಮಾಡ್ತಿರ್ತಾರೆ, ಮೊಮ್ಮಕ್ಕಳನ್ನ ಪ್ರೀತಿ ಮಾಡ್ತಿರ್ತಾರೆ. ಆದರೆ ಅವರೇ ಇವತ್ತು ನಿಂದನೆಗೆ ಗುರಿ ಆಗಿಬಿಡ್ತಾರೆ. ಆಮೇಲೆ ಅವರಿಗೆ ಅಲ್ಲಿ ಹೋಗಿ ಕೊಡೋಲ್ಲ, ಇಲ್ಲಿ ಹೋಗಿ ಕೊಡೋಲ್ಲ, ಅವ್ರು ಸ್ವತಂತ್ರ ಇಲ್ಲ, ಏನು ಮಾತಾಡಿಸ್ಕೊಡೋಲ್ಲ. ಆಮೇಲೆ ಏನಾರ ತೊಂದರೆ ಆದ ಕೂಡಲೇ ಅವ್ರನ್ನ ನಿಮ್ಗೆ ಏನು ತಿಳಿಯೋದಿಲ್ಲ ಬಿಡೋದಿಲ್ಲ, ಸುಮ್ಮನೆ ಕುಂದಿರ್ಬೇಕು ನೀವು, ಏನು ಮಾತಾಡಬಾರ್ದು ಅಂಥೇಳಿ ಪಾಪ ಅವರಿಗೆ ಕಟ್ಟಿ ಹಾಕ್ತಾರೆ. ಅವ್ರೇನು ಸ್ವತಂತ್ರವಾಗಿ ಏನು ಮಾಡದಂಥ ರೀತಿಯೊಳಗೆ ವಾತಾವರಣ ನಿರ್ಮಾಣ ಆಗ್ತೈತಿ. ಇನ್ನಷ್ಟು ಅವ್ರಿಗೆ ಬೇಜಾರಾಕೈತಿ. ಹೀಗೆ ಹಿರಿಯರು ಮನೆಯೊಳಗಿರುವಾಗ ಮತ್ತು ಅವ್ರಿಗೆ ಎಷ್ಟು ನಿರ್ಲಕ್ಷ್ಯ ಅಂದ್ರೆ ಅವ್ರು ಯಾಕೆ ಇದು ಮಾಡ್ತಾರೆ ಅಂದರೆ ಅವ್ರನ್ನ ಎದಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ನಾವೆಲ್ಲ ಮನೆಯೊಳಗೆ ಇರ್ತಕ್ಕಂಥ ಕಿರಿಯರು ತಾವೆಲ್ಲ ಆರಾಮ ಅಡ್ಡಾಡಿ ಬರ್ತಾರೆ. ಎಲ್ಲಿ ಬೇಕಲ್ಲಿ ಜಾತ್ರೆ ಹೋಗಾರ, ನಿಬ್ಬಣಕ್ಕೆ ಹೋಗಾರ, ಎಲ್ಲ ಹೋಗಾರ. ಆದ್ರೆ ಅವ್ರ ಮನೆ ಕಾಯ್ಕೊಂತ ಕುಂದಿರ್ಬೇಕು. ನೀವು ನಿಮ್ಗೆ ಏನೈತಿ ಎಲ್ಲ ಸುಮ್ಮನೆ ಕುಂದ್ರೆ ನಿಮ್ಗೆ ಅಲ್ಲೆಲ್ಲ ಬಂದ್ರೆ ಉಪಯೋಗ ಆಗಲ್ಲ, ಮೇಲೆ ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ, ನಿಮ್ಮ ಶಕ್ತಿಯಲ್ಲಿ ಎಲ್ಲ ಬಿದ್ದರೆ ಹಂಗೆ ಯಾರು ಜವಾಬ್ದಾರಿ ಅಂಥೇಳಿ ಅವು ಸಹಜವಾಗಿ ಅವ್ರಿಗೆ ಈ ರೀತಿ ನಾವು ಎಲ್ಲ ನಿರ್ಲಕ್ಷ್ಯ ಮಾಡೋದನ್ನು ಭಾಳಷ್ಟು ನಾವು ಸಮಾಜದೊಳಗೆ ಮನೆಯೊಳಗೆ ಇವತ್ತು ನೋಡ್ತಾ ಇರ್ತೀವಿ. ಅದಕ್ಕೆ ಈ ಹಿಂಗೆ ಆಗಬಾರ್ದು. ಅವರು ಭಾಳಷ್ಟು ಶಿಸ್ತಿನಿಂದ ಬದುಕಿರ್ತಾರೆ. ಅವರಿಗೆ ನಾವು ಬೈಯೋದ್ರಿಂದ ಮನುಷ್ಯನೊಳಗೆ ಇನ್ನು ಪ್ರತಿಭಟನೆ ಮಾಡೋಕ್ಕಾಗಲ್ಲ. ಪಾಪ ವಯಸ್ಸಾಗಿರ್ತೈತಿ, ಅವಲಂಬನೆ ಇರ್ತೈತಿ, ಜೀವನ ಅವಲಂಬನೆ ಇರ್ತೈತಿ, ಮಕ್ಕಳ ಮೇಲೆ ಅವಲಂಬನೆ ಇರ್ತೈತಿ, ಮೊಮ್ಮಕ್ಕಳ ಮೇಲೆ, ಸೊಸೈದರ ಮೇಲೆ ಅವಲಂಬನೆ ಇರ್ತೈತಿ. ಅವ್ರಿಗೆ ಸಾಕಷ್ಟು ಅವ್ರಿಗೆ ಮನಸ್ಸಿಗೆ ನೋವಾಕೈತಿ. ಇವರೆಲ್ಲ ಹಿಂಗೆ ಮಾಡೋದ್ರಿಂದ, ಅವ್ರಿಗೆ ಕರ್ವ್ ಮಾಡೋದ್ರಿಂದ, ಎಲ್ಲಿ ಹೋಗ್ಬೇಡ ಅಂತ ಹೇಳೋದ್ರಿಂದ, ಹಾಗೆ ಮಾತಾಡಬೇಡ ಅಂತ ಹೇಳೋದ್ರಿಂದ, ಹೀಗೆ ಮಾತಾಡಬೇಡ ಅಂತ ಹೇಳೋದ್ರಿಂದ, ಆಮೇಲೆ ಅದನ್ನ ಮುಟ್ಟಬೇಡ, ಅಲ್ಲಿ ಹೋಗಬೇಡ, ಅದನ್ನು ತಿನ್ಬೇಡ, ಇದನ್ನು ತಿನ್ಬೇಡ, ಅದಂಗಾಕೈತಿ, ಹಿಂಗಾಕೈತಿ, ಅವ್ರು ಕೂಡ ಮಾತಾಡಬೇಡ, ಇವ್ರು ಕೂಡ ಮಾತಾಡಬೇಡ ಅಂತ ಹೇಳೋದ್ರಿಂದ ಅವ್ರ ಮನುಷ್ಯನ ನೋವಾಗೈತಿ. ಆದರೆ ಆ ನೋವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಮತ್ತೆ ಇರೋದಿಲ್ಲ. ಯಾಕಂದರೆ ಅವಲಂಬಿಗಳಾಗಿರ್ತಾರೆ. ಅವರು ಅವಲಂಬನೆ ಜೀವನ ಆದ್ರಿಂದ ಅವನ್ನ ಸಹಿಸ್ಕೊಂಡು ಮನುಷ್ಯನೊಳಗೆ ನೋವು ಮಾಡ್ಕೊಂಡು ಕೊರಗ್ತಾರೆ. ಹಂಗೆ ಈ ರೀತಿ ಆಗಬಾರ್ದು. ವಯಸ್ಸು ಸಹಜ ಅವರು ಮಾಡ್ತಕ್ಕಂಥ ಕೆಲವು ತಪ್ಪುಗಳನ್ನು ದೊಡ್ಡದು ಮಾಡಿಬಿಡೋದು, ಅವ್ರಿಗೆ ದೊಡ್ಡದು ಮಾಡಿ ಅವ್ರಿಗೆ ಎಲ್ಲಿ ಹೋಗೋದಂಗೆ ಮಾಡಿ ಬಾಯಿ ಮುಚ್ಚಿ ಹೀಗೆ ಮಾಡೋದ್ರಿಂದ ಭಾಳ ನೋವಾಗೈತೆ. ಪಾಪ ನೋವನ್ನು ನುಂಗ್ಕೊಂಡು ಸುಮ್ಮನೆ ಸಹಜವಾಗಿ
ಹೊರಗೆ ನಗ್ತಿರ್ತಾರೆ ಅಷ್ಟೇ, ಭಾಳ ನೋವಿನಿಂದ ಬದುಕ್ತಿರ್ತಾರೆ. ಹಂಗಾಗಬಾರ್ದು. ಅವರಿಗೆ ಲಕ್ಷ್ಯ ವಹಿಸ್ಬೇಕು. ಏನಾದ್ರು ಸ್ವಲ್ಪ ಸ್ವಲ್ಪ ಅವರಿಂದ ವಯಸ್ಸು ತಪ್ಪುಗಳಾದರೆ ಅಥವಾ ಏನಾದರೂ ಅಡೆತಡೆಗಳಾದರೆ ಅವ್ರು ಬೇರೆ ರೀತಿ ಹೇಳುವ, ಬೇರೆ ಭಾಷೆಯಲ್ಲಿ ಹೇಳ್ತಕ್ಕಂಥದ್ದನ್ನು ನಾವು ಕಿರಿಯರಾದಂಥವರು ಅದನ್ನು ರೂಢಿಸ್ಕೊಳ್ಬೇಕು. ಅವ್ರನ್ನ ಕರ್ವ್ ಮಾಡಬಾರ್ದು, ಅವ್ರಿಗೆ ಸಪ್ರೆಸ್ ಮಾಡಬಾರ್ದು, ನಿಂದನೆ ಮಾಡಬಾರ್ದು, ಅವ್ರಿಗೆ ಬೈಬಾರ್ದು, ಅವ್ರಿಗೆ ತಪ್ಪುಗಳನ್ನು ನಾವು ಹೈಲೈಟ್ ಮಾಡಬಾರ್ದು. ಯಾಕಂದರೆ ಅವರು ದೊಡ್ಡವರು, ಅದಕ್ಕೆ ಹಿರಿಯರು ಗೌರವಿಸಬೇಕು. ಅಂದ್ರೆ ಮಾತ್ರ ಅವ್ರು ತಮ್ಮ ಅನುಭವಗಳನ್ನು ನಿಮ್ಗೆ ಹೇಳ್ತಿರ್ತಾರೆ. ಅವು ನಮ್ಮಮ್ಮ ರುಚಿಸ ಹೋದಕ್ಕೆ ಅವನ್ನ ಒಪ್ಪದಲ್ಲ ನಾವು. ಅವಾಗ ನೀನೇನು ಹೇಳ್ತೀನಿ, ನಿನಗೇನು ಗೊತ್ತದಂತೆ ಅನ್ನುವ ಇರಬಾರ್ದು. ಅವು ಒಳ್ಳೆಯವಿದ್ದಾರೆ, ಅವ್ರು ಹೇಳೋದು ಒಳ್ಳೆಯದಿದ್ದರೆ ನಮ್ಮ ಬದುಕಿಗೆ ಒಳ್ಳೇದಾಗ್ತದೆ. ಅವ್ರನ್ನ ಸ್ವೀಕಾರ ಮಾಡತಕ್ಕಂಥದ್ದನ್ನು ಈಗ ಕಿರಿಯರಾದಂಥವ್ರು ಮಾಡಿದ್ರೆ ಮಾತ್ರ ನಾವು ಹಿರಿಯರಿಗೆ ಗೌರವಿಸಿದಾಕತಿ. ಆ ಒಂದು ವಾತಾವರಣ ಮನೆಯಲ್ಲಾಗಲಿ, ಸಮಾಜದೊಳಗಾಗಲಿ, ಸಾಮಾಜಿಕ ಬದುಕಿನಲ್ಲಾಗಲಿ ಬರಬೇಕು. ಅಂದ್ರೆ ನಾವು ನಿಜವಾದ ಅರ್ಥದೊಳಗೆ ಹಿರಿಯರಿಗೆ ಗೌರವಿಸ ಆಗ್ತದೆ ಅಂಥೇಳಿ ನನ್ನ ಭಾವನೆ. ಹಾಗಾದರೆ ಸ್ನೇಹಿತರೆ, ಕೇಳಿದ್ರಲ್ಲ, ನರೇಂದ್ರ ಅವರ ಸ್ಫೂರ್ತಿದಾಯಕ ಪ್ರಯಾಣವು ಜೀವನದ ಪ್ರತಿಯೊಂದು ಹಂತದಲ್ಲೂ ಸ್ವಾವಲಂಬನೆ ಮತ್ತು ಸ್ವಾಭಿಮಾನ ಅತ್ಯಗತ್ಯ ಎಂದು ನಮಗೆ ಕಲಿಸುತ್ತದೆ ಮತ್ತು ಉತ್ತಮ ಭಾಗ ಅದು. ನಾವು ಸರಿಯಾದ ಜ್ಞಾನದಿಂದ ನಮ್ಮನ್ನ ಸಜ್ಜುಗೊಳಿಸಿಕೊಂಡು ಈ ಸರ್ಕಾರಿ ಯೋಜನೆಗಳಿಂದ ಹೆಚ್ಚಿದ್ದನ್ನ ಪಡೆದುಕೊಂಡ್ರೆ, ನೀವು ಅಥವಾ ನಿಮಗೆ ತಿಳಿದಿರುವ ಯಾರಾದರೂ ಈ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ಏಕೆಂದರೆ ಮುಂದೆ ಈ ಜೀವನವನ್ನ ಬದಲಾಯಿಸುವ ಅವಕಾಶಗಳಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಂಬುದನ್ನ ನಾವು ವಿವರಿಸುತ್ತೇವೆ. ಆದರೆ ಇಂದಿನ ವಿಶೇಷ ಕಾರ್ಯಕ್ರಮವು ಕೇವಲ ಮಾಹಿತಿಯನ್ನ ಹಂಚಿಕೊಳ್ಳುವುದಷ್ಟೇ ಅಲ್ಲ, ಇದು ನಿಜ ಜೀವನದ ಕಥೆಗಳನ್ನ ನಿಮಗೆ ತರುವುದರ ಬಗ್ಗೆ. ಈ ಯೋಜನೆಗಳಿಂದ ಜೀವನವು ರೂಪಾಂತರಗೊಂಡ ಜನರ ಕಥೆಗಳು. ಕಳೆದ 3 ತಿಂಗಳುಗಳಲ್ಲಿ ನಮ್ಮ ರೇಡಿಯೋ ತಂಡವು ವೈಯಕ್ತಿಕವಾಗಿ ವೃದ್ಧರನ್ನ ಭೇಟಿಯಾಯಿತು, ಅವರ ಅನುಭವಗಳನ್ನ ಆಲಿಸಿತು, ಅವರ ಹೋರಾಟಗಳನ್ನ ಹಂಚಿಕೊಂಡಿತು ಮತ್ತು ಮುಖ್ಯವಾಗಿ ಈ ಯೋಜನೆಗಳು ಅವರ ಜೀವನದಲ್ಲಿ ಹೇಗೆ ಬೆಳಕನ್ನ ತಂದಿವೆ ಎಂಬುದನ್ನ ನೇರವಾಗಿ ನೋಡಿತು. ಇವರು ಯೋಜನೆಗಳ ಲಾಭವನ್ನ ಪಡೆದುಕೊಂಡದ್ದಲ್ಲದೆ ಈಗ ಅವರು ಸ್ವತಂತ್ರ ಮತ್ತು ತೃಪ್ತಿಕರ ಜೀವನವನ್ನ ನಡೆಸ್ತಾ ಇದ್ದಾರೆ. ನಗರದ ವಿವಿಧ ಭಾಗಗಳಲ್ಲಿ ನಾವು ಪ್ರಯಾಣಿಸುವಾಗ ನಮ್ಮ ಹಿರಿಯರು ನಾಗರಿಕರು ಎದುರಿಸುತ್ತಿರುವಂತಹ ಸವಾಲುಗಳನ್ನ, ಅವರ ಆರ್ಥಿಕ ಸಂಕಷ್ಟಗಳು, ಆರೋಗ್ಯ ಕಾಳಜಿಗಳು ಮತ್ತು ಸಾಮಾಜಿಕ ಪ್ರತ್ಯೇಕತೆಯನ್ನ ನಾವು ನೇರವಾಗಿ ನೋಡಿದ್ದೇವೆ. ಅವರಲ್ಲಿ ಹಲವರು ಕಷ್ಟಪಡ್ತಾ ಇದ್ರು, ನಿರ್ಲಕ್ಷ್ಯಕ್ಕೊಳಗಾಗಿದ್ರು ಮತ್ತು ಎಲ್ಲಿಗೆ ಹೋಗಬೇಕೆಂದು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಸರಿಯಾದ ಸಮಯದಲ್ಲಿ ಅವರಿಗೆ ದೊರಕಿದ ಆರ್ಥಿಕ ಮಾರ್ಗದರ್ಶನ, ತಜ್ಞರ ಸಲಹೆ, ಪಿಂಚಣಿ ಬೆಂಬಲ ಅಥವಾ ವೈದ್ಯಕೀಯ ನೆರವು ಅವರ ಜೀವನವನ್ನ ಸಂಪೂರ್ಣವಾಗಿ ಬದಲಾಗಲು ಸಹಾಯ ಮಾಡಿತು. ಈಗ ಒಂದು ಯೋಜನೆ ಪ್ರಕಾರ ಪೆನ್ಷನ್ ಇಲ್ಲ ಅಂತ ಯೋಜನೆನೂ ಐತಿ. ನಾವು ಹಳಬ್ರು, 77 ವಯಸ್ಸು ನನಗೆ. ನಾ ಮಾಸ್ತರ್ ಆದಾಗ ನನಗೆ 200 ಚಿಲ್ಲರ ಪಗಾರ ಇತ್ತು. ಈಗ 60,000ಕ್ಕಿಂತ ಹೆಚ್ಚಿಗೆ ಪೆನ್ಷನ್ ಬರ್ತೈತಿ. ನೋಡಿ, ನೀವು ಲೆಕ್ಕ ಹಾಕ್ರಿ ಏನ್ ಅಮೌಂಟ್ ಬರ್ತೈತಿ ಅಂದ್ರ, ನಿಮಗೆ ಮಕ್ಕಳ ಶಿಕ್ಷಣ ಮುಗ್ದೈತಿ, ಅವರು ತಮ್ಮ ಕಾಲ್ ಮ್ಯಾಗ ತಾವ್ ನಿಂತಾರ, ತಮ್ಮ ಊರುಗಳಲ್ಲಿ ನೌಕರಿ ಮಾಡಕ್ ಹತ್ತಾರ ಬೇರೆ ಬೇರೆ ಕಡೆ. ಅವರು ತಂದೆ ತಾಯಿ ಮ್ಯಾಗ ಡಿಪೆಂಡ್ ಇಲ್ಲ, ತಂದೆ ತಾಯಿ ಮಕ್ಕಳ ಮ್ಯಾಗ ಡಿಪೆಂಡ್ ಇಲ್ಲ. ಯಾಕಂದ್ರ ನಮಗ ಇರಾಕ ಮನಿ ಐತಿ ಮತ್ತು ಇಷ್ಟು ದೊಡ್ಡ ಪೆನ್ಷನ್ ಐತಲ್ಲ. ಚಟ ಇಲ್ಲ ಅಂತ ಹೇಳಿದ್ರ ಪೆನ್ಷನ್ದಾಗ ವೈಭವಯುತ ಜೀವನ, ಸುಖದ ಜೀವನ, ನೆಮ್ಮದಿಯ ಜೀವನ, ಶಾಂತಿಯ ಜೀವನ ನಡೆಸಬಹುದು. ಚಟ ಇದ್ರೆ ಎಷ್ಟ್ ರೊಕ್ಕ ಅದು ಸಾಲಂಗಿಲ್ಲ. ಇಸ್ಪೆಟ್ ಆಡೋಂಗೆ ಎಷ್ಟ್ ರೊಕ್ಕ ಸಾಧಿತ್ತು, ಕುಡುಕಗೆ ಎಷ್ಟ್ ರೊಕ್ಕ ಸಾಲ ಬಿದ್ದಿತ್ತು. ಹಂಗೆ ಚಟ ಇಲ್ದೆ ಯಾವ್ದಾ ಚಟ ಮಾಡ್ರಿ ಅದು ವೇಸ್ಟೇ. ಅದು ಎಲ್ಲಿಡಿಗೆ ತಂಬಾಕ ಹಾಕ್ರಿ, ಗುಟ್ಕ ಹಾಕ್ರಿ, ಮಾವ ಹಾಕ್ರಿ, ಚುಟ್ಟ ಸೇದ್ಲಿ, ಸಿಗರೇಟ್ ಸೇದ್ಲಿ, ಮತ್ತೊಂದೇನಾದ್ರು ಗೈರು ಉಪಯೋಗ ಮಾಡ್ರಿ. ಯಾವ್ದು ಪ್ರಯೋಜನಕ್ಕಿಲ್ಲೋ ಅದಕ್ಕೆ ನಾವು ಖರ್ಚು ಮಾಡೋದೇ ಚಟ. ನೀವು ಪುಸ್ತಕ ಓದಿರಲ್ಲ, ಆಟ ಆಡಕ್ ಹೋರಲ್ಲ, ವಾಕಿಂಗ್ ಮಾಡಕ್ ಹೋರಲ್ಲ, ಏನ್ ಖರ್ಚಿಲ್ಲ. ಗಂಡ ಹೆಂಡತಿಗೆ ದುರಾಸೆ ಒಂದಿಲ್ದೆ ಇದ್ರೆ ಇದ್ದದ್ರೊಳಗನೆ ಸುಖದಿಂದ ಇರುವಂತ ಒಂದು ಸ್ವಭಾವ ಒಂದು ಬೆಳೆಸ್ಕೊಂಡ್ರೆ ಅದಕ್ಕಿಂತ ಚಲೋ ಜೀವನ ಯಾವುದು ಇಲ್ಲ. ಇಲ್ಲ ಅಂತ ಹಲಬೇಡ್ರಿ, ಇಲ್ಲ ಅಂತ ಅಳ್ಕೊಂತ ಕುಂದರ್ಬೇಡ್ರಿ. ಸಾಕನ್ನವನ ಶ್ರೀಮಂತ, ಇಲ್ಲ ಅನ್ನವನ ಬಡವ. ನಾವು ಸಾಕನ್ನೋದು ಕಲೀರಿ, ಕಲ್ತು 4 ಮಂದಿಗೆ ಇನ್ನೂ ಉಪಕಾರ ಮಾಡೋ ಶಕ್ತಿ ಪಡೀರಿ ಅನ್ನೋದನ್ನ ನಾವು ತಿಳ್ಕೊಬೇಕು. ಕೇಳುಗರೆ,
ವರ್ಷಗಳಿಂದ ಆರ್ಥಿಕ ಸಂಕಷ್ಟದಿಂದ ಹೋರಾಡುತ್ತಿರುವ, ದೈನಂದಿನ ಖರ್ಚುಗಳಿಗೂ ಸಹ ಸಾಕಾಗದ ಇತರರ ಮೇಲೆ ಅವಲಂಬಿತರಾಗಿದ್ದ ಮತ್ತು ಅವರ ಸ್ವಾಭಿಮಾನ ನಿಧಾನವಾಗಿ ಮರೆಯಾಗುತ್ತಿದ್ದ ವ್ಯಕ್ತಿಯ ಜೀವನವನ್ನ ಊಹಿಸಿ. ಆದರೆ ನಂತರ ಎಲ್ಲವೂ ಬದಲಾಯಿತು. ಅವರು ಸರ್ಕಾರದ ಪಿಂಚಣಿ ಯೋಜನೆಯನ್ನ ಪಡೆದು ಅದರ ಪ್ರಯೋಜನಗಳನ್ನ ಪಡೆಯೋದಕ್ಕೆ ಪ್ರಾರಂಭಿಸಿದ ತಕ್ಷಣ ಅವರು ತಮ್ಮ ಸ್ವತಂತ್ರವನ್ನ ಮರಳಿ ಪಡೆದರು. ಅವರು ಮುಂದೆ ಯಾರನ್ನೂ ಸಹಾಯಕ್ಕಾಗಿ ಕೇಳಬೇಕಾಗಿಲ್ಲ. ಅವರು ಈಗ ತಮ್ಮ ಸಣ್ಣ ವೈಯಕ್ತಿಕ ಅಗತ್ಯತೆಗಳನ್ನು ತಾವಾಗಿಯೇ ಪೂರೈಸಿಕೊಳ್ಳುತ್ತಾರೆ ಮತ್ತು ಮುಖ್ಯವಾಗಿ ಅವರು ತಮ್ಮ ಕಳೆದು ಹೋದ ಘನತೆಯನ್ನ ಮರಳಿ ಪಡೆದಿದ್ದಾರೆ. ಸ್ನೇಹಿತರೆ, ಈ ಪರಿವರ್ತನೆಯ ಹಿಂದಿನ ದೊಡ್ಡ ಪ್ರೇರಕ ಶಕ್ತಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನ ಕಾರ್ಯಕ್ರಮ. ಇದು ಕೇವಲ ಸರ್ಕಾರಿ ಯೋಜನೆ ಅಷ್ಟೇ ಅಲ್ಲ, ಇದು ನಮ್ಮ ಹಿರಿಯರಿಗೆ ಕೇವಲ ಆರ್ಥಿಕ ಸಹಾಯವನ್ನ ಮಾತ್ರವಲ್ಲದೆ ಧ್ವನಿ ಬೆಂಬಲ ವ್ಯವಸ್ಥೆ ಮತ್ತು ಅವರಿಗೆ ಅರ್ಹವಾದ ಗೌರವವನ್ನು ನೀಡಿದ ಹೃತ್ಪೂರ್ವಕ ಪ್ರಯತ್ನವಾಗಿದೆ. ನಮ್ಮ ರೇಡಿಯೋ ಕೇಂದ್ರಗಳು ಮತ್ತು ಸಚಿವಾಲಯದ ಸಮರ್ಪಿತ ಪ್ರಯತ್ನಗಳ ಮೂಲಕ ಪ್ರತಿಯೊಬ್ಬ ವೃದ್ಧ ವ್ಯಕ್ತಿಯ ಸಮಸ್ಯೆಯನ್ನ ಕೇಳಲಾಗಿದೆ, ಅರ್ಥ ಮಾಡಿಕೊಳ್ಳಲಾಗಿದೆ ಮತ್ತು ಸಹಾಯ ಮಾಡಲಾಗಿದೆ ಎಂದು ನಾವು ಖಚಿತಪಡಿಸಿಕೊಂಡಿದ್ದೇವೆ. ಮತ್ತು ಅತ್ಯಂತ ಸಂತೋಷದ ವಿಷಯ ಅಂತಂದ್ರೆ ಅವರು ಈಗ ಒಂಟಿಯಾಗಿಲ್ಲ ಅನ್ನೋದು. ಹೌದು, ಇಂದು ಅವರು ಘನತೆಯಿಂದ ಬದುಕುತ್ತಿದ್ದಾರೆ. ಮಾತ್ರವಲ್ಲದೆ ಇತರರನ್ನ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅಸಹಾಯಕರಾಗಿ ಮತ್ತು ನಿರ್ಲಕ್ಷಿಸಲ್ಪಟ್ಟಿದ್ದಾರೆಂದು ಭಾವಿಸಿದವರು ಈಗ ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಇತರರನ್ನು ಕಾರ್ಯಕ್ರಮಕ್ಕೆ ಸೇರಲು ಪ್ರೋತ್ಸಾಹಿಸ್ತಾ ಇದ್ದಾರೆ ಮತ್ತು ಅವರ ಸಮುದಾಯಗಳಲ್ಲೂ ಸಹ ಹಿರಿಯ ವೃದ್ಧ ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತಿದ್ದಾರೆ. ಇದು ನಿಜವಾದ ಬದಲಾವಣೆ. ಇದು ಈ ಕಾರ್ಯಕ್ರಮದ ನಿಜವಾದ ಯಶಸ್ಸು. ಸ್ನೇಹಿತರೆ, ಇಂದಿನ ಸಂಚಿಕೆ ಕೇವಲ ವಿಶೇಷವಾಗಿರಲಿಲ್ಲ, ಇದು ಹೃದಯ ಸ್ಪರ್ಶಿಯಾಗಿತ್ತು. ವೃದ್ಧರು ನಮ್ಮ ಜೀವನದಲ್ಲಿ ಅಮೂಲ್ಯವಾದ ಸ್ಥಾನವನ್ನು ಹೊಂದಿದ್ದಾರೆ. ಅವರು ನಮ್ಮ ಕುಟುಂಬಗಳ ಬೇರುಗಳು, ಬುದ್ಧಿವಂತಿಕೆಯ ನಿಧಿ ಮತ್ತು ನಮ್ಮ ಸಂಸ್ಕೃತಿ ಮತ್ತು ಸಮುದಾಯಗಳ ನಿಜವಾದ ಕೊಂಡಿಗಳಾಗಿದ್ದಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ಬೆಂಬಲದೊಂದಿಗೆ ನಾವು ಅವರ ಜೀವನದಲ್ಲಿ ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಯನ್ನ ತರಬಹುದು ಎಂದು ನಾವು ಇಂದು ಕೇಳಿದ ಕಥೆಗಳು ಸಾಬೀತುಪಡಿಸುತ್ತದೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೇತೃತ್ವದ ಯೋಜನೆಗಳು ಕೇವಲ ಹಣಕಾಸಿನ ನೆರವಿನ ಬಗ್ಗೆ ಅಲ್ಲ, ಅವು ಸಮಾಜದಲ್ಲಿ ನಮ್ಮ ಹಿರಿಯರ ಕಳೆದು ಹೋದ ಘನತೆ, ಹಕ್ಕುಗಳು ಮತ್ತು ಗೌರವವನ್ನ ಪುನರ್ಸ್ಥಾಪಿಸುವ ಕುರಿತಾಗಿದೆ. ಇಂದು ನಾವು ಕೇಳಿದ ಕಥೆಗಳು ನಮ್ಮ ಹಿರಿಯರು ಸಂತೋಷವಾಗಿರುವುದನ್ನು ನೋಡುವುದರಲ್ಲಿ ನಮ್ಮ ನಿಜವಾದ ಸಂತೋಷ ಅಡಗಿದೆ ಎಂಬುದನ್ನ ನೆನಪು ಮಾಡಿಕೊಟ್ಟವು. ಅವರು ಸ್ವತಂತ್ರರು ಎಂದು ಭಾವಿಸಿದಾಗ, ಅವರು ನಗುತ್ತಿರುವಾಗ, ಅವರು ಇನ್ನು ಮುಂದೆ ಇತರರನ್ನು ಅವಲಂಬಿಸಬೇಕಾಗಿಲ್ಲ ಅಂದಾಗ ಅವರ ಮುಖಗಳಲ್ಲಿನ ಹೊಳಪು ನಾವು ಸರಿಯಾದ ಹಾದಿಯಲ್ಲಿದ್ದೇವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಮತ್ತು ಸರ್ಕಾರದ ಈ ಯೋಜನೆಯು ಅದನ್ನು ಸಾಧ್ಯವಾಗಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇದೆ. ಖಂಡಿತ ಲಕ್ಷ್ಮಿ, ಈ ಪ್ರಯಾಣವು ಸ್ಫೂರ್ತಿದಾಯಕವಾಗಿದ್ದಷ್ಟಲ್ಲದೆ ಹೃದಯ ಸ್ಪರ್ಶಿಯಾಗಿದೆ. ಇಂದು ಸ್ವಲ್ಪ ಅರಿವು ಮತ್ತು ಸರಿಯಾದ ಮಾಹಿತಿಯು ನಮ್ಮ ಹಿರಿಯರ ಜೀವನದ ಮೇಲೆ ಹೇಗೆ ದೊಡ್ಡ ಪರಿಣಾಮ ಬೀರುತ್ತದೆ ಎಂಬುದನ್ನ ನಾವು ಅರಿತುಕೊಂಡಿದ್ದೇವೆ. ಆದ್ದರಿಂದ ನಾವು ನಮ್ಮ ಎಲ್ಲಾ ಕೇಳುಗರನ್ನ ಒತ್ತಾಯಿಸುತ್ತೇವೆ, ಈ ಯೋಜನೆಗಳ ಬಗ್ಗೆ ತಿಳಿದಿಲ್ಲದ ವಯಸ್ಸಾದ ವ್ಯಕ್ತಿ ನಿಮ್ಮ ಸುತ್ತಲೂ ಇದ್ದರೆ ಅದರ ಬಗ್ಗೆ ಅವರಿಗೆ ತಿಳಿಸಿ. ಯಾರಿಗೆ ಗೊತ್ತು, ನಿಮ್ಮಿಂದ ಒಂದು ಸಣ್ಣ ಮಾಹಿತಿಯು ಅವರಿಗೆ ಜೀವನವನ್ನ ಬದಲಾಯಿಸಬಹುದು. ಹೌದು ಸ್ನೇಹಿತರೆ, ನಮ್ಮ ಮನೆಗಳು, ನೆರೆಹೊರೆಗಳು ಮತ್ತು ನಗರಗಳಲ್ಲಿರುವ ಹಿರಿಯರ ಬಗ್ಗೆ ಯೋಚಿಸುವುದು, ಅವರೊಂದಿಗೆ ಮಾತನಾಡುವುದು ಮತ್ತು ಅವರಿಗೆ ಅಗತ್ಯವಿದ್ದಾಗ ಸಹಾಯ ಹಸ್ತ ಚಾಚುವುದು ನಮ್ಮ ಜವಾಬ್ದಾರಿಯಾಗಿದೆ. ನಂತರ ಅವರು ನಮ್ಮ ಬಾಲ್ಯದಲ್ಲಿ ನಮ್ಮೊಂದಿಗೆ ಇದ್ದರು, ಅವರ ವೃದ್ಧಾಪ್ಯದಲ್ಲಿ ಅವರ ಜೊತೆ ನಿಲ್ಲುವ ಸರದಿ ಈಗ ನಮ್ಮದು. ಆದ್ದರಿಂದ ಸ್ನೇಹಿತರೆ, ಇಂದಿನ ವಿಶೇಷ ಸಂಚಿಕೆಯೊಂದಿಗೆ ನಾವು ಈ ಅಭಿಯಾನದ ಅಂತಿಮ ಅಧ್ಯಾಯವನ್ನ ತಲುಪಿದ್ದೇವೆ. ಆದರೆ ಇದು ಕೇವಲ ರೇಡಿಯೋ ಕಾರ್ಯಕ್ರಮದ ಅಂತ್ಯವಲ್ಲ, ಇದು ಹೊಸ ಮನಸ್ಥಿತಿಯ ಆರಂಭ, ಹೊಸ ದೃಷ್ಟಿಕೋನ. ವೃದ್ಧರು ಕೇವಲ ಸಮಾಜದ ಒಂದು ಭಾಗವಲ್ಲ, ಅವರು ನಮ್ಮ ಬುದ್ಧಿವಂತಿಕೆ, ನಮ್ಮ ಪರಂಪರೆ ಮತ್ತು ನಮ್ಮ ಭವಿಷ್ಯದ ಅಡಿಪಾಯ. ಇಂದು ಈ ಸರ್ಕಾರಿ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮಾತ್ರವಲ್ಲದೆ ನಮ್ಮ ಹಿರಿಯರ ಬಗ್ಗೆ ಪ್ರೀತಿ, ಗೌರವವನ್ನ ಸಹ ಬೆಳೆಸಲು ನಾವು ಪ್ರತಿಜ್ಞೆ ಮಾಡೋಣ. ಇದರೊಂದಿಗೆ ನಾವು ಈ 4 ತಿಂಗಳ ಅವಧಿಯ ಸ್ಫೂರ್ತಿದಾಯಕ ಪ್ರಯಾಣವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಆದರೆ ನಮ್ಮ ಸಂಭಾಷಣೆ ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಪ್ರತಿಯೊಬ್ಬ ಹಿರಿಯ ವ್ಯಕ್ತಿಗೂ ಅವರು ಸರಿಯಾಗಿ ಅರ್ಹವಾದ ಗೌರವ ಮತ್ತು ಬೆಂಬಲವನ್ನ ಪಡೆಯುವವರೆಗೆ ಅದು ಮುಂದುವರಿಯುತ್ತದೆ. ಈ ಅಭಿಯಾನದ ಉದ್ದಕ್ಕೂ ನಮ್ಮೊಂದಿಗೆ ಇದ್ದದ್ದಕ್ಕಾಗಿ ನಮ್ಮ ಎಲ್ಲಾ ಕೇಳುಗರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ರೇಡಿಯೋ ಕಾರ್ಯಕ್ರಮವು ಕೊನೆಗೊಳ್ಳುತ್ತಿರಬಹುದು, ಆದರೆ ನಿಮ್ಮ ಅರಿವು ಮತ್ತು ಸಹಾಯ ಮಾಡುವ ಇಚ್ಛೆಯು ಅದರ ಚೈತನ್ಯವನ್ನ ಶಾಶ್ವತವಾಗಿ ಜೀವಂತವಾಗಿರಿಸುತ್ತದೆ. ಯಾವಾಗಲೂ ನೆನಪಿಡಿ, ನಮ್ಮ ಹಿರಿಯರು ನಮ್ಮ ಗೌರವ. ಈ ಸಕಾರಾತ್ಮಕ ಸಂದೇಶದೊಂದಿಗೆ ನಾವು ನಿಮಗೆ ವಿದಾಯ ಹೇಳುತ್ತೇವೆ. ಮತ್ತೆ ಹೊಸ ವಿಷಯಗಳು, ಹೊಸ ಕಥೆಗಳು ಮತ್ತು ಹೊಸ ಸ್ಫೂರ್ತಿಗಳೊಂದಿಗೆ ನಾವು ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿವರೆಗೆ ನಮಸ್ಕಾರ.
ಅಟಲ್ ವಯೋ ಅಭ್ಯುದಯ ಯೋಜನೆ. ಕಿಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ. ಇದುವರೆಗೆ ಹಿರಿಯ ನಾಗರಿಕರ ಆರೋಗ್ಯದ ಕುರಿತಾಗಿ ಇಂದಿನ ವಿಷಯದಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಯಶೋಗಾಥೆಗಳು. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ.